ನನ್ನ ಹೆಸರು ಸಂಗೀತ. ನಾನು ಅಣ್ಣ ಅತ್ತಿಗೆಯೊಂದಿಗೆ ಇರುತ್ತಿದ್ದೆ. ನನಗೀಗ 23 ವರ್ಷ. ನನಗೆ ತಂದೆ ತಾಯಿಯ ನೆನಪು ತುಂಬ ಕಾಡುತ್ತಿತ್ತು. ಯಾಕೆಂದರೆ ಅವರು ಇದ್ದಾಗ ನನಗೆ ಯಾವುದೇ ರೀತಿಯಲ್ಲಿಯೂ ಪ್ರೀತಿಗೆ ಕೊರತೆ ಇರಲಿಲ್ಲ. ನೋಡುವುದಾದರೆ ಅಣ್ಣನೂ ಸಹ ನನ್ನನ್ನು ತುಂಬ ಪ್ರೀತಿಸುತ್ತಿದ್ದ. ನನ್ನ ಅಣ್ಣನ ಹೆಸರು ದಿನೇಶ್. ನಾನು ವಯಸ್ಸಿನಲ್ಲಿ ಅವನಿಗಿಂತ 4 ವರ್ಷ ಚಿಕ್ಕವಳಾಗಿದ್ದೆ. ಆದರೆ ಯಾವಾಗ ಅಣ್ಣನ ಮದುವೆಯಾಯಿತೋ ಆವತ್ತಿನಿಂದ ನನ್ನ ಮತ್ತು ಅಣ್ಣನ ಪ್ರೀತಿಯನ್ನು ನೋಡಿ ಅತ್ತಿಗೆ ಹೊಟ್ಟೆಕಿಚ್ಚು ಪಟ್ಟುಕೊಳ್ಳುತ್ತಿದ್ದಳು. ಅಣ್ಣ ಮೊದಲಿನಿಂದಲೂ ಸಹ ನನ್ನ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಪೂರೈಸುತ್ತಿದ್ದ. ಅತ್ತಿಗೆ ಬಂದ ನಂತರವೂ ಸಹ ಅಣ್ಣನು ಅತ್ತಿಗೆಗೆ ತಂದಂತಹ ವಸ್ತುಗಳನ್ನೇ ನನಗೂ ಸಹ ತರುತ್ತಿದ್ದ. ಆಗ ಅತ್ತಿಗೆಗೆ ತುಂಬ ಸಿಟ್ಟು ಬರುತ್ತಿತ್ತು. ಆದರೆ ಅಣ್ಣ ಹೇಳುತ್ತಿದ್ದ, ನನಗೆ ನೀವಿಬ್ಬರೂ ಸಮಾನರು. ನೀನು ನನ್ನ ಹೆಂಡತಿಯಾದರೆ ಸಂಗೀತ ನನ್ನ ತಂಗಿ. ಇದಕ್ಕಾಗಿ ನಾನು ಇಬ್ಬರಿಗೂ ಒಂದೇ ಸಮನಾದ ವಸ್ತುಗಳನ್ನು ತೆಗೆದುಕೊಂಡು ಬರುತ್ತೇನೆ. ನನ್ನ ತಂಗಿ ಹತ್ತಿರ ನೀನು ಯಾವುದೇ ರೀತಿಯ ಕಿರಿಕಿರಿ ಮಾಡಬೇಡ ಮತ್ತು ಮಾಡಲು ಪ್ರಯತ್ನವೂ ಮಾಡಬೇಡ. ನಾನು ನನ್ನ ತಂಗಿಯನ್ನು ತುಂಬ ಪ್ರೀತಿಸುತ್ತೇನೆ. ಈ ಕಾರಣದಿಂದಾಗಿ ಅತ್ತಿಗೆ ಸುಮ್ಮನಿರುತ್ತಿದ್ದಳು. ಅಣ್ಣ ತುಂಬ ಒಳ್ಳೆಯವನಾಗಿದ್ದ. ನನ್ನ ಅತ್ತಿಗೆ ಹೆಸರು ಸುಶೀಲ. ನನ್ನ ಅಣ್ಣ ಮತ್ತು ಅತ್ತಿಗೆದು ಲವ್ ಮ್ಯಾರೇಜ್ ಆಗಿತ್ತು. ಅಣ್ಣ ಅವಳನ್ನು ಇಷ್ಟಪಟ್ಟಿದ್ದ ಮತ್ತು ನನ್ನನ್ನು ಅಜ್ಜಿಯೊಂದಿಗೆ ಅವರ ಸಂಬಂಧವನ್ನು ಕೇಳಲು ಕಳಿಸಿಕೊಟ್ಟಿದ್ದ. ಅಣ್ಣ ಮತ್ತು ಅತ್ತಿಗೆ ಮದುವೆಯಾದ 6 ತಿಂಗಳ ನಂತರ ಅಜ್ಜಿಯು ಈ ಪ್ರಪಂಚದಿಂದ ಹೊರಟು ಹೋಗಿದ್ದಳು. ನನ್ನ ತಂದೆ ತಾಯಿ ಸತ್ತು 7 ವರ್ಷ ಆಗಿತ್ತು. ತಂದೆ ತಾಯಿ ಸತ್ತ ನಂತರ ಅಣ್ಣ ನನ್ನನ್ನು ತುಂಬ ಪ್ರೀತಿಸುತ್ತಿದ್ದ. ನನಗೆ ಅತ್ತಿಗೆಯಿಂದಲೂ ಸಹ ಆಕಾಂಕ್ಷೆಗಳಿದ್ದವು. ಆದರೆ ಅತ್ತಿಗೆ ನನ್ನ ಯಾವ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸಲಿಲ್ಲ. ಹಾಗಂತವಳು ಕೆಟ್ಟವಳೇನೂ ಆಗಿರಲಿಲ್ಲ. ಸದ್ಯಕ್ಕೆ ಜೀವನ ಹೀಗೆ ನಡೆಯುತ್ತಿತ್ತು. ಅಣ್ಣ ನನಗೆ ಯಾವುದೇ ರೀತಿಯಲ್ಲೂ ಕಡಿಮೆ ಮಾಡಿರಲಿಲ್ಲ. ನಾವು ಒಳ್ಳೆಯ ರೀತಿಯಲ್ಲಿ ಬದುಕು ನಡೆಸುತ್ತಿದ್ದೆವು. ಅಣ್ಣನ ನೌಕರಿ ಚೆನ್ನಾಗಿತ್ತು. ಅತ್ತಿಗೆಯಿಂದ ಮನೆಯ ಎಲ್ಲ ಕೆಲಸ ಮಾಡಲು ಆಗುತ್ತಿರಲಿಲ್ಲ ಮತ್ತು ನಾನು ಸಹ ಹೆಚ್ಚು ಮನೆ ಕೆಲಸ ಮಾಡುತ್ತಿರಲಿಲ್ಲ. ಆ ಕಾರಣದಿಂದಾಗಿ ಅಣ್ಣ ಮನೆಯಲ್ಲಿ ಕೆಲಸಗಾರರನ್ನು ಇಟ್ಟಿದ್ದನು. ನಮ್ಮ ಮನೆಯಲ್ಲಿ 1 ಗಂಡು ಕೆಲಸದಾಳು ಮತ್ತು 2 ಜನ ಹೆಂಗಸರು ಕೆಲಸದಾಳಿದ್ದರು. ನಮ್ಮ ಮನೆ ಎದುರಿಗೆ ಒಂದು ಹೊಸದಾದ ಕಿರಾಣಿ ಅಂಗಡಿ ಓಪನ್ ಆಗಿತ್ತು. ಆ ಹುಡುಗ ತನ್ನ ಮನೆಯಲ್ಲಿ ಕಿರಾಣಿ ಅಂಗಡಿ ಓಪನ್ ಮಾಡಿದ್ದ. ಯಾಕೆಂದರೆ ಆ ಮನೆಗೆ ತಿಂಗಳುಗಳಿಂದ ಬೀಗ ಹಾಕಲಾಗಿತ್ತು. ಈ ಮನೆಯ ಮಾಲೀಕ ಬೇರೆ ಯಾವುದೋ ಊರಿನಲ್ಲಿ ಉಳಿಯುತ್ತಿದ್ದ. ಈ ಹುಡುಗ ಆ ಮನೆಯನ್ನು ಖರೀದಿ ಮಾಡಿದ್ದ. ಅದರಲ್ಲಿ ದೊಡ್ಡದಾದ ಕಿರಾಣಿ ಅಂಗಡಿಯನ್ನು ಓಪನ್ ಮಾಡಿದ್ದ. ನನ್ನ ರೂಮು 2ನೇ ಸ್ಟೆಪ್ನಲ್ಲಿತ್ತು. ನನಗೆ ಮನೆಯಲ್ಲಿ ಕುಳಿತು ಕುಳಿತು ಬೋರ್ ಆಗುತ್ತಿತ್ತು. ಅದಕ್ಕಾಗಿ ನಾನು ನನ್ನ ರೂಮಿನ ಕಿಟಕಿಯನ್ನು ಓಪನ್ ಮಾಡಿ ಅಲ್ಲಿ ಹೋಗಿ ನಿಂತುಕೊಳ್ಳುತ್ತಿದ್ದೆ. ಹೊರಗಡೆ ದೃಶ್ಯವನ್ನು ವೀಕ್ಷಣೆ ಮಾಡುತ್ತಾ ಇರುತ್ತಿದ್ದೆ. ಆದರೆ ಹಿಂದಿನ ಕೆಲವು ದಿನಗಳಿಂದ ನನ್ನ ಮಾಮನ ಮಗಳ ಮದುವೆ ತಯಾರಿ ನಡೆಯುತ್ತಿತ್ತು. ಅದಕ್ಕಾಗಿ ನಾನು ಹೆಚ್ಚಾಗಿ ಮನೆಯಿಂದ ಹೊರಗಡೆ ಇರುತ್ತಿದ್ದೆ. ಒಂದು ದಿನ ನನ್ನ ದೃಷ್ಟಿ ಆ ಕಿರಾಣಿ ಅಂಗಡಿಯ ಹುಡುಗನ ಮೇಲೆ ಬಿತ್ತು. ಅವನು ನೋಡಲು ಬಹಳ ಸುಂದರವಾಗಿದ್ದ. ನನ್ನ ಮನಸ್ಸು ನನಗೆ ಗೊತ್ತಿಲ್ಲದೆ ಅವನನ್ನು ನೋಡಿ ಮೋಹಗೊಂಡಿತ್ತು. ಯಾವಾಗಲೂ ನಾನು ಕಿಟಕಿಯಿಂದ ಅವನನ್ನು ನೋಡುತ್ತಿರುತ್ತಿದ್ದೆ. ಅವನು ಆ ಗಲ್ಲಿಯಲ್ಲಿ ಓಡಾಡುವ ಎಲ್ಲ ನಾಯಿಗಳ ಬಗ್ಗೆ ಕಾಳಜಿ ವಹಿಸುತ್ತಿದ್ದ. ಅವುಗಳಿಗೆ ಬ್ರೆಡ್ ಹಾಕುತ್ತಿದ್ದ. ಆ ಕಾರಣದಿಂದಾಗಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಆ ಕಿರಾಣಿ ಸ್ಟೋರಿನ ಹೊರಗಡೆ ನಾಯಿಗಳ ಗುಂಪೇ ಇರುತ್ತಿತ್ತು. ಅವುಗಳಿಗೆ ಬ್ರೆಡ್ ಹಾಕಿದ ನಂತರ ಅವು ಅಲ್ಲಿಂದ ಸುಮ್ಮನೆ ಹೊರಟು ಹೋಗುತ್ತಿದ್ದವು. ಇಂತಹ ಜನರು ನನಗೆ ಇಷ್ಟವಾಗುತ್ತಿದ್ದರು ಮತ್ತು ಅವನು ಜನರಿಗೂ ಕೂಡ ಸಹಾಯ ಮಾಡುತ್ತಿದ್ದ. ಆ ಹುಡುಗನ ಕಿರಾಣಿ ಸ್ಟೋರ್ನಲ್ಲಿ ಬಹಳಷ್ಟು ಜನರು ಭಿಕ್ಷುಕರು ಕೂಡ ಬರುತ್ತಿದ್ದರು. ಅವನು ಅವರಿಗೂ ಸಹ ಖಾಲಿ ಕೈಯಲ್ಲಿ ಹೋಗಲು ಬಿಡುತ್ತಿರಲಿಲ್ಲ. ನಾನು ಅವನನ್ನು ಯಾವಾಗಲೂ ಗಮನಿಸುತ್ತಿರುತ್ತಿದ್ದೆ ಮತ್ತು ಮನಸ್ಸಿನಲ್ಲೇ ನಗುತ್ತಿದ್ದೆ. ಒಂದು ದಿನ ನಾನು ಕಿಟಕಿಯ ಬಳಿ ನಿಂತು ಅವನನ್ನೇ ದಿಟ್ಟಿಸಿ ನೋಡುತ್ತಿದ್ದೆ. ಆಗ ಅಚಾನಕ್ಕಾಗಿ ಅವನ ದೃಷ್ಟಿ ನನ್ನ ಮೇಲೆ ಬಿತ್ತು. ಅವನು ನನ್ನನ್ನು ನೋಡುತ್ತಿರುವುದನ್ನು ಕಂಡು ತಕ್ಷಣ ಕಿಟಕಿಯಿಂದ ಸೈಡಿಗೆ ಬಂದು ನಿಂತುಕೊಂಡೆ. ನಂತರದ ದಿನಗಳಲ್ಲಿ ಅವನು ಕೂಡ ನನ್ನನ್ನು ಗಮನಿಸುತ್ತಿದ್ದ. ನನ್ನ ದೃಷ್ಟಿ ಯಾವಾಗಲೂ ಅವನ ಮೇಲೆ ಇರುತ್ತಿತ್ತು. ಅವನು ಒಮ್ಮೊಮ್ಮೆ ನನ್ನನ್ನು ನೋಡಿ ನಗುತ್ತಿದ್ದ. ನಾನು ಮನೆಯಿಂದ ಹೊರಗಡೆ ಹೋಗುವಾಗ ಅವನು ನನ್ನನ್ನೇ ದಿಟ್ಟಿಸಿ ನೋಡುತ್ತಿದ್ದ. ಮದುವೆಯ ಕಾರಣದಿಂದಾಗಿ ನಾನು ಮನೆಯಿಂದ ರೆಡಿಯಾಗಿ ಹೊರಗಡೆ ಹೋಗುತ್ತಿದ್ದೆ ಮತ್ತು ತಕ್ಷಣ ಹೋಗಿ ಅಣ್ಣನ ಗಾಡಿಯಲ್ಲಿ ಕುಳಿತುಕೊಂಡೆ. ಅಣ್ಣನ ಗಾಡಿ ಅವನ ಅಂಗಡಿಯ ಸಮೀಪ ಬಂದಾಗ ನನಗೆ ಗೊತ್ತಿಲ್ಲದೆ ನಾನು ಅವನ ಕಡೆ ನೋಡುತ್ತಿದ್ದೆ. ನನಗೆ ಅವನ ಮೇಲೆ ಪ್ರೀತಿ ಮೂಡಿತ್ತೆ. ಅವನು ಕೂಡ ನನ್ನನ್ನು ಇಷ್ಟಪಡುತ್ತಿದ್ದಾನಾ? ಅವನು ನನ್ನನ್ನು ನೋಡಿ ಯಾಕೆ ನಗುತ್ತಿದ್ದ ಮತ್ತು ನಾನು ಅವನನ್ನು ನೋಡಿ ಯಾಕೆ ನಾಚಿಕೊಳ್ಳುತ್ತಿದ್ದೆ? ಈ ಎಲ್ಲ ವಿಚಾರಗಳು ನನ್ನ ತಲೆಯಲ್ಲಿ ಸುತ್ತುತ್ತಿದ್ದವು. ಅವನ ಹೆಸರು ತೇಜಸ್. ನಮ್ಮ ಮನೆಗೆ ಅವನ ಅಂಗಡಿಯಿಂದಲೇ ಕಿರಾಣಿ ಸಾಮಾನುಗಳನ್ನು ತರುತ್ತಿದ್ದರು. ಯಾಕೆಂದರೆ ಅವನ ಕಿರಾಣಿ ಅಂಗಡಿ ಬಹಳ ದೊಡ್ಡದಾಗಿತ್ತು. ನೋಡುವುದಾದರೆ ನಾನು ಯಾರೊಟ್ಟಿಗೂ ಜಾಸ್ತಿ ಮಾತನಾಡುತ್ತಿರಲಿಲ್ಲ. ಆದರೆ ನಮ್ಮ ಮನೆಯಲ್ಲಿ ಇರುವ 2 ಹೆಣ್ಣು ಕೆಲಸದಾಳುಗಳು, ಅವರಲ್ಲಿ ಒಬ್ಬಳ ಹೆಸರು ನಿಶಾ, ಇನ್ನೊಬ್ಬಳು ಉಷಾ. ಅವರಿಬ್ಬರು ನನ್ನ ವಯಸ್ಸಿನವರೇ ಆಗಿದ್ದರು. ಅಣ್ಣನು ನಿಶಾಳನ್ನು ಅತ್ತಿಗೆ ಕೆಲಸಕ್ಕೆ ಮತ್ತು ಉಷಾಳನ್ನು ನನ್ನ ಕೆಲಸಕ್ಕೆ ನೇಮಿಸಿದ್ದನು. ಉಷಾ ಯಾವಾಗಲೂ ನನ್ನ ಜೊತೆ ಇರುತ್ತಿದ್ದಳು. ನನ್ನ ಎಲ್ಲ ಕೆಲಸವನ್ನು ಮಾಡುತ್ತಿದ್ದಳು ಮತ್ತು ನಿಶಾ ಅತ್ತಿಗೆಯ ಜೊತೆ ಇರುತ್ತಿದ್ದಳು ಮತ್ತು ಅವಳ ಕೆಲಸವನ್ನು ಮಾಡುತ್ತಿದ್ದಳು. ಅತ್ತಿಗೆ ಅವಳನ್ನು ತನ್ನ ಚಿಕ್ಕ ತಂಗಿ ಹಾಗೆ ನೋಡಿಕೊಳ್ಳುತ್ತಿದ್ದಳು ಮತ್ತು ಯಾವಾಗಲೂ ಅವಳ ಜೊತೆ ಮಾರ್ಕೆಟ್ಗೆ ಹೋಗುತ್ತಿದ್ದಳು. ಅಣ್ಣ ಅತ್ತಿಗೆ ಮದುವೆಯಾಗಿ 2 ವರ್ಷದ ನಂತರ ಆ ಭಗವಂತನು ಅವರಿಗೆ ಮಗುವನ್ನು ಕರುಣಿಸಿದ್ದ. ಆಗಿನಿಂದ ನಿಶಾ ಅತ್ತಿಗೆ ಒಟ್ಟಿಗೆ ಇರುತ್ತಿದ್ದಳು. ನಿಶಾ ಅವಳ ಮಗುವನ್ನು ನೋಡಿಕೊಳ್ಳುತ್ತಿದ್ದಳು ಮತ್ತು ಅತ್ತಿಗೆ ಎಲ್ಲಿಯಾದರೂ ಹೋಗುವುದಾದರೆ ಅವಳನ್ನು ಕರೆದುಕೊಂಡು ಹೋಗುತ್ತಿದ್ದಳು.
ನಮ್ಮ ಮನೆಯ ಇನ್ನೊಬ್ಬ ಕೆಲಸದ ಆಳು, ಅವನ ಹೆಸರು ಮನೋಜ್ ಆಗಿದ್ದು, ಅವನು ಪಂಜಾಬಿನ ಒಂದು ಚಿಕ್ಕದಾದ ಹಳ್ಳಿಯಿಂದ ಬಂದಿದ್ದ. ನಾವು ಅವನನ್ನು ಪ್ರೀತಿಯಿಂದ ಮುನ್ನ ಎಂದು ಕರೆಯುತ್ತಿದ್ದೆವು. ಮುನ್ನ ತುಂಬ ಒಳ್ಳೆಯವನಾಗಿದ್ದ. ಮನೆಯ ಹೊರಗಿನ ಎಲ್ಲ ಕೆಲಸವನ್ನು ಮನೋಜ್ ನೋಡಿಕೊಳ್ಳುತ್ತಿದ್ದ. ಅಷ್ಟೇ ಅಲ್ಲ, ಅಣ್ಣನಿಗೆ ಮಧ್ಯಾಹ್ನದ ಊಟವನ್ನು ಸಹ ಅವನು ಆಫೀಸ್ಗೆ ತೆಗೆದುಕೊಂಡು ಹೋಗಿ ಕೊಟ್ಟು ಬರುತ್ತಿದ್ದ. ಮನೆಗೆ ಬೇಕಾದ ತರಕಾರಿಗಳನ್ನು ಸಹ ಅವನೇ ತೆಗೆದುಕೊಂಡು ಬರುತ್ತಿದ್ದ. ಜೀವನ ಹೀಗೆ ನಡೆಯುತ್ತಿತ್ತು. ಒಂದು ದಿನ ನಾನು ಕಿಟಕಿ ಬಳಿ ನಿಂತುಕೊಂಡಿದ್ದೆ. ಆಗ ಉಷಾ ನನ್ನನ್ನು ನೋಡಿ ನನ್ನ ಹತ್ತಿರ ಬಂದು ಹೇಳಿದಳು, ಅಕ್ಕ, ಕಿಟಕಿ ಹತ್ತಿರ ನಿಂತುಕೊಂಡು ಯಾಕೆ ನಗುತ್ತಿದ್ದೀಯಾ? ಆಗ ನಾನು ಹೇಳಿದೆ, ಏನೂ ಇಲ್ಲ, ನಿನಗೆ ಗೊತ್ತೇ ಇದೆ, ನನಗೆ ದಿನವೆಲ್ಲ ಮನೆಯಲ್ಲಿ ಕುಳಿತು ಕುಳಿತು ತುಂಬ ಬೇಜಾರಾಗುತ್ತೆ ಎಂದು. ಅತ್ತಿಗೆ ನನಗೆ ಮನೆಯಿಂದ ಹೊರಗೆ ಹೋಗಲು ಬಿಡುವುದಿಲ್ಲ. ಅವಳ ಪ್ರಕಾರ ಗೆಳತಿಯರೊಂದಿಗೆ ಜಾಸ್ತಿ ಬೆರೆಯುವ ಹಾಗಿಲ್ಲ. ಮತ್ತು ನನ್ನ ವ್ಯಕ್ತಿತ್ವವು ಸಹ ಹಾಗೇ ಇದೆ. ನಾನು ಬೇರೆ ಹುಡುಗಿಯರ ಹಾಗೆ ಸುಮ್ಮನೆ ಹೊರಗೆ ಸುತ್ತುವುದಿಲ್ಲ. ನನಗೆ ನನ್ನ ಮನೆಯಲ್ಲಿಯೇ ಸಂತೋಷ ಸಿಗುತ್ತಿದೆ. ನನ್ನ ಹತ್ತಿರ ಮೊಬೈಲ್ ಸಹ ಇಲ್ಲ ಮತ್ತು ಮನೆಯಲ್ಲಿ ಯಾವುದೇ ಲ್ಯಾಂಡ್ಲೈನ್ ನಂಬರ್ ಸಹ ಇಲ್ಲ. ಆದ್ದರಿಂದ ನನ್ನ ಫ್ರೆಂಡ್ ಹತ್ತಿರ ಅಥವಾ ಸಂಬಂಧಿಕರ ಹತ್ತಿರ ಮಾತನಾಡಲು ಸಾಧ್ಯವಿಲ್ಲ. ಸದ್ಯಕ್ಕೆ ನನಗೆ ನೀನು ಒಬ್ಬಳೇ ಇರುವುದು. ನನ್ನ ಮನಸ್ಸಿನ ಭಾರವನ್ನು ಹಗುರ ಮಾಡಿಕೊಳ್ಳಲು ನಿನ್ನ ಹತ್ತಿರ ಮಾತನಾಡುತ್ತೇನೆ. ಉಷಾ ಮುಗುಳ್ನಗುತ್ತಾ ಹೇಳಿದಳು, ಅದೆಲ್ಲ ಸರಿ, ಆದರೆ ನೀನ್ಯಾಕೆ ಕಿಟಕಿಯಿಂದ ಇಣುಕಿ ಮುಗುಳ್ನಗುತ್ತಿದ್ದೀಯಾ? ನಾನು ತುಂಬ ಬಾರಿ ನೋಡಿದ್ದೇನೆ. ನೀನು ಯಾರನ್ನಾದರೂ ನೋಡಿ ನಗುತ್ತೀಯಾ ಅಥವಾ ಯಾವುದಾದ್ರೂ ವಿಷಯಕ್ಕೆ ನಗುತ್ತಾ ಇರುತ್ತೀಯಾ? ಅದಕ್ಕೆ ನಾನು ಹೇಳಿದೆ, ಯಾರೂ ಇಲ್ಲ, ಸುಮ್ಮನೆ ಹೀಗೆ ಹೊರಗಡೆ ನೋಡುತ್ತಾ ಇರುತ್ತೇನೆ. ಹೊರಗಡೆ ಪ್ರಪಂಚ ಎಷ್ಟು ಚೆನ್ನಾಗಿದೆ, ಅದನ್ನೆಲ್ಲ ನೋಡಿ ನನ್ನ ಮನಸ್ಸಿನಲ್ಲಿ ಮುಗುಳ್ನಗುತ್ತಾ ಇರುತ್ತೇನೆ ಎಂದೆ. ಹೀಗೆ ಕೆಲವು ದಿನಗಳು ಕಳೆದು ಹೋದವು. ನನ್ನ ಮತ್ತು ತೇಜಸ್ನ ಪರಿಚಯ ಕೇವಲ ಕಣ್ಣಿನ ನೋಟದಲ್ಲಿಯೇ ಆಗಿತ್ತು. ನನಗೆ ಅವನ ಹೆಸರು ಗೊತ್ತಿತ್ತು, ಆದರೆ ಅವನಿಗೆ ನನ್ನ ಹೆಸರು ಗೊತ್ತಿದೆಯೋ ಇಲ್ಲವೋ ಎಂದು ನನಗೆ ಗೊತ್ತಿರಲಿಲ್ಲ. ಇದರ ಹೊರತಾಗಿ ನನಗೆ ಅವನ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಒಂದು ದಿನ ರಾತ್ರಿಯಾಗಿತ್ತು. ಅಣ್ಣ ಮನೆಗೆ ಬಂದಿದ್ದರು ಮತ್ತು ನಾವೆಲ್ಲರೂ ಸೇರಿ ಊಟ ಮಾಡುತ್ತಿದ್ದೆವು ಮತ್ತು ಮಾತಿನಲ್ಲಿ ತೊಡಗಿಕೊಂಡಿದ್ದೆವು. ಮಾತಿನ ಮಧ್ಯೆ ಅಣ್ಣ ಹೇಳಿದ, ಪಕ್ಕದ ಮನೆಯ ಶುಕ್ಲಾ ಅವರ ಮನೆಯಿಂದ ನಮ್ಮೆಲ್ಲರಿಗೂ ಇನ್ವಿಟೇಷನ್ ಬಂದಿದೆ. ನಾವೆಲ್ಲರೂ ಅವರ ಮನೆಗೆ ಹೋಗಬೇಕು ಎಂದನು. ಆಗ ಅತ್ತಿಗೆ ಹೇಳಿದಳು, ಏನಿದೆ ಅವರ ಮನೆಯಲ್ಲಿ? ಅವರ ಮನೆಯಲ್ಲಿ ಒಂದು ಗಂಡು ಮಗು ಜನಿಸಿದೆ. ಅದರ ಸಂತೋಷಕ್ಕಾಗಿ ಅವರು ಒಂದು ಚಿಕ್ಕದಾದ ಫಂಕ್ಷನ್ ಇಟ್ಟುಕೊಂಡಿದ್ದಾರೆ. ಅದಕ್ಕಾಗಿ ಅವರು ನಮ್ಮ ಮನೆಯ ಎಲ್ಲರನ್ನು ಕರೆದಿದ್ದಾರೆ ಮತ್ತು ಖಂಡಿತವಾಗಿ ಎಲ್ಲರೂ ಬರಲೇಬೇಕು ಎಂದು ಹೇಳಿದ್ದಾರೆ. ಶುಕ್ಲಾ ಅವರ ಮನೆಯು ನಮ್ಮ ಮನೆಯ ಪಕ್ಕದ ಮನೆಯಾಗಿತ್ತು. ಅವರು ಮನೆಯಲ್ಲೇ ಫಂಕ್ಷನ್ ಮಾಡುತ್ತಿದ್ದರು. ಅತ್ತಿಗೆಯು ಕೇಳಿದಳು, ಫಂಕ್ಷನ್ ಯಾವ ದಿನ ಇದೆ? ಅದಕ್ಕೆ ಅಣ್ಣ ನಾಡಿದ್ದು ಎಂದು ಹೇಳಿದ. ನಾಡಿದ್ದು ಹೇಗೆ ಹೋಗಲು ಸಾಧ್ಯ? ನಾಡಿದ್ದು ನನ್ನ ತಂಗಿ ಎಂಗೇಜ್ಮೆಂಟ್ಗೆ ಹೋಗಬೇಕಲ್ವಾ ಎಂದಳು. ಆಗ ಅಣ್ಣ ಊಟ ಮಾಡುತ್ತಿರೋ ಕೈಯನ್ನು ಅಲ್ಲಿಯೇ ನಿಲ್ಲಿಸಿ ಯೋಚಿಸಲು ಪ್ರಾರಂಭಿಸಿದನು. ಈಗ ಏನು ಮಾಡೋದು? ಶುಕ್ಲಾ ಅವರ ಮನೆಗೆ ಹೋಗುವುದು ಸಹ ಅಷ್ಟೇ ಅವಶ್ಯಕವಾಗಿದೆ. ಯಾಕೆಂದರೆ ಅವರು ನಮ್ಮ ಮನೆಯ ಪಕ್ಕದ ಮನೆಯವರಾಗಿದ್ದರು. ಮತ್ತು ಇನ್ನೊಂದು ಕಡೆ ಅತ್ತಿಗೆಯ ತಂಗಿ ಎಂಗೇಜ್ಮೆಂಟ್ಗೆ ಹೋಗುವುದು ಅಷ್ಟೇ ಅವಶ್ಯಕವಾಗಿತ್ತು. ಯಾಕೆಂದರೆ ಅವಳು ಅಣ್ಣನ ನಾದಿನಿಯಾಗಿದ್ದಳು. ಅಣ್ಣ ಹೀಗೆ ಯೋಚಿಸುತ್ತಿದ್ದಾಗ ಅತ್ತಿಗೆ ಹೇಳಿದಳು, ನೀವ್ಯಾಕೆ ಅಷ್ಟು ಯೋಚಿಸುತ್ತಿದ್ದೀರಾ? ನಾನಂತೂ ನನ್ನ ತಂಗಿ ಎಂಗೇಜ್ಮೆಂಟ್ಗೆ ಹೋಗಬೇಕು ಮತ್ತು ನೀವು ಸಹ ನನ್ನ ಜೊತೆ ಬರಲೇಬೇಕು. ಒಂದು ಕೆಲಸ ಮಾಡೋಣ, ಸಂಗೀತಾಳಿಗೆ ಉಷಾಳೊಂದಿಗೆ ಶುಕ್ಲಾ ಅವರ ಮನೆಗೆ ಕಳಿಸೋಣ. ನನ್ನ ಮಗನನ್ನು ನೋಡಿಕೊಳ್ಳಲು ನಿಶಾಳನ್ನು ಕರೆದುಕೊಂಡು ಹೋಗಲೇಬೇಕು. ಈ ರೀತಿ ಮಾಡಿದರೆ ಶುಕ್ಲಾ ಅವರ ಮನೆಗೂ ಸಹ ಯಾರಾದರೂ ಒಬ್ಬರು ಹೋದ ಹಾಗೆ ಆಗುತ್ತದೆ. ಅಣ್ಣನಿಗೆ ಈ ಉಪಾಯ ಸರಿ ಎನಿಸಿತು. ಆದರೆ ನಾನು ಅತ್ತಿಗೆ ಹತ್ತಿರ ಹೇಳಿದೆ, ಅತ್ತಿಗೆ, ನಿಮಗೆ ಗೊತ್ತೇ ಇದೆ ನಾನು ಎಲ್ಲೂ ಹೋಗುವುದಿಲ್ಲವೆಂದು. ನಾನು ಅಲ್ಲಿಗೆ ಒಬ್ಬಳೇ ಹೇಗೆ ಹೋಗಲಿ? ಅದಕ್ಕೆ ಅತ್ತಿಗೆ ಹೇಳಿದಳು, ಅರೆ, ನೀನು ಒಬ್ಬಳೇ ಎಲ್ಲಿ ಹೋಗುತ್ತಿದ್ದೀಯಾ? ನಿನ್ನ ಜೊತೆಗೆ ಉಷಾ ಬರುತ್ತಾಳಲ್ಲ. ಅಷ್ಟಕ್ಕೂ ನೀನು ಅಲ್ಲಿ 2-3 ದಿನ ಉಳಿಯುವುದೇನೂ ಅಲ್ಲ. ಊಟ ತಿಂಡಿ ಮುಗಿಸಿ ಅಲ್ಲಿರುವ ಜನರ ಹತ್ತಿರ ಸ್ವಲ್ಪ ಮಾತನಾಡಿ ಪುನಃ ಮನೆಗೆ ವಾಪಸ್ ಬಂದರೆ ಆಯಿತು. ಆಗ ಅಣ್ಣ ಹೇಳಿದ, ಹೌದು ಸಂಗೀತ, ನಿಮ್ಮ ಅತ್ತಿಗೆ ಸರಿಯಾಗಿ ಹೇಳುತ್ತಿದ್ದಾಳೆ. ನಾವು ಅಕ್ಕಪಕ್ಕದ ಮನೆಯವರ ಹತ್ತಿರ ನಮ್ಮ ಸಂಬಂಧ ಚೆನ್ನಾಗಿ ಇಟ್ಟುಕೊಳ್ಳಬೇಕು ಎಂದನು. ಆಗ ಉಷಾ ನನಗೆ ಸನ್ನೆ ಮಾಡಿ ಹೇಳಿದಳು, ಅಕ್ಕ, ನಾನು ನಿನ್ನ ಜೊತೆ ಬರುತ್ತೇನೆ ಎಂದು. ಹಾಗಾಗಿ ನಾನು ಸುಮ್ಮನಿದ್ದೆ. 2 ದಿನದ ನಂತರ ನಾನು ಮತ್ತು ಉಷಾ ಪಕ್ಕದ ಮನೆಯವರ ಫಂಕ್ಷನ್ಗೆ ಹೋಗಲು ರೆಡಿಯಾದೆವು. ಅವರು ಅಷ್ಟು ಪ್ರೀತಿಯಿಂದ ಕರೆದಾಗ ಹೋಗದೇ ಇರುವುದು ಸರಿಯಲ್ಲವೆಂದು ಅಣ್ಣ ಅತ್ತಿಗೆ ಸಹ ಎಂಗೇಜ್ಮೆಂಟ್ಗೆ ಹೋಗಲು ರೆಡಿಯಾಗಿದ್ದರು. ಶುಕ್ಲಾ ಅವರ ಮನೆಗೆ ನಾನು ಮತ್ತು ಉಷಾ ಹೊರಟು ಹೋಗಿದ್ದೆವು. ಅಲ್ಲಿ ಹೋಗಿ ನಮಗೆ ಅನ್ಕಂಫರ್ಟೇಬಲ್ ಅನ್ನಿಸಲಿಲ್ಲ. ಯಾಕೆಂದರೆ ಶುಕ್ಲಾ ಅವರ ಹೆಂಡತಿ ಮತ್ತು ಅವರ ಸಹೋದರಿ ನನ್ನೊಟ್ಟಿಗೆ ಚೆನ್ನಾಗಿ ಮಾತನಾಡುತ್ತಿದ್ದರು. ನನಗೆ ತುಂಬ ಖುಷಿಯಾಯಿತು. ನಾನು ಶುಕ್ಲಾ ಅವರ ಮಗುವಿಗೋಸ್ಕರ ಗಿಫ್ಟನ್ನು ಸಹ ತೆಗೆದುಕೊಂಡು ಹೋಗಿದ್ದೆ. ಅದನ್ನು ಆ ಮಗುವಿನ ಕೈಯಲ್ಲಿ ಹಿಡಿಸಿ ನಂತರ ನಾವು ಊಟ ಮಾಡಲು ಹೊರಟು ಹೋದೆವು. ನಾನು ಮತ್ತು ಉಷಾ ಊಟ ಮಾಡುತ್ತಿದ್ದೆವು. ಆಗ ಆಕಸ್ಮಿಕವಾಗಿ ನನ್ನ ದೃಷ್ಟಿ ತೇಜಸ್ನ ಮೇಲೆ ಬಿತ್ತು. ಅವನು ಸಹ ಅಲ್ಲಿಯೇ ಇದ್ದ. ಅವನಿಗೂ ಸಹ ಫಂಕ್ಷನ್ಗೆ ಕರೆದಿದ್ದರು. ಅವನು ಸಹ ಊಟ ಮಾಡುತ್ತಾ ಕುಳಿತಿದ್ದ. ನನಗೆ ಅವನನ್ನು ನೋಡಿ ತುಂಬ ಸಂತೋಷವಾಯಿತು. ಯಾಕೆಂದರೆ ನಾನು ಮೊದಲ ಸಲ ಅವನನ್ನು ಅಷ್ಟು ಹತ್ತಿರದಿಂದ ನೋಡುತ್ತಿದ್ದೆ. ನಿಜವಾಗಿಯೂ ಅವನು ತುಂಬ ಸುಂದರವಾಗಿದ್ದ. ಅವನಿಗೂ ಸಹ ನನ್ನನ್ನು ಶುಕ್ಲಾ ಅವರ ಮನೆಯಲ್ಲಿ ನೋಡಿ ತುಂಬ ಸಂತೋಷವಾಗಿತ್ತು. ನನಗೆ ಅವನು ಸನ್ನೆಯಿಂದಲೇ ಏನೋ ಹೇಳಲು ಪ್ರಯತ್ನಿಸುತ್ತಿದ್ದ ಎಂದು ಅನ್ನಿಸುತ್ತಿತ್ತು.
ತುಂಬ ಜನ ಇದ್ದ ಕಾರಣ ನಾನು ಅವನನ್ನು ಇಗ್ನೋರ್ ಮಾಡುತ್ತಿದ್ದೆ. ಆದರೆ ನನಗೆ ಈಗ ಗೊತ್ತಾಯಿತು ಅವನು ಕೂಡ ನನ್ನನ್ನು ಪ್ರೀತಿಸುತ್ತಿದ್ದಾನೆಂದು. ನಾನು ಸಹ ಅವನನ್ನು ಮನಸ್ಸಿನಿಂದ ಪ್ರೀತಿಸುತ್ತಿದ್ದೆ. ಆ ದಿನ ನಾವು ಶುಕ್ಲಾ ಅವರ ಮನೆಯಿಂದ ಬಂದೆವು. ಆದರೆ ನಾನು ಬಹಳ ಸಂತೋಷವಾಗಿದ್ದೆ. ನಾವು ಬಂದ ಸ್ವಲ್ಪ ಸಮಯದ ನಂತರ ಅಣ್ಣ ಅತ್ತಿಗೆ ಸಹ ಮನೆಗೆ ಬಂದರು. ನಾನು ಅತ್ತಿಗೆಗೆ ಹೇಳಿದೆ, ಶುಕ್ಲಾ ಅವರ ಮನೆಗೆ ಹೋಗಿ ನನಗೆ ತುಂಬ ಸಂತೋಷವಾಯಿತು. ಅವರ ಮನೆಯವರೆಲ್ಲ ಚೆನ್ನಾಗಿ ಮಾತನಾಡಿಸಿದರು. ಅತ್ತಿಗೆ ನನ್ನನ್ನು ಬಹಳ ಆಶ್ಚರ್ಯದಿಂದ ನೋಡಿ ಹೇಳಿದಳು, ಯಾಕೋ ನೀನು ಇವತ್ತು ತುಂಬ ಸಂತೋಷವಾಗಿದ್ದೆ ಎಂದು ಅನಿಸುತ್ತಿದೆ. ಈ ಮೊದಲು ನಾನು ಯಾವತ್ತೂ ನೀನು ಇಷ್ಟು ಸಂತೋಷವಾಗಿರುವುದನ್ನು ನೋಡಿರಲಿಲ್ಲ. ಅಷ್ಟೇ ಅಲ್ಲ, ನೀನು ಯಾವತ್ತೂ ಪಕ್ಕದ ಮನೆಗಾಗಲಿ ಅಥವಾ ಸಂಬಂಧಿಕರ ಮನೆಗಾಗಲಿ ಹೋಗಿ ಇಷ್ಟೊಂದು ಸಂತೋಷವಾಗಿ ವಾಪಸ್ ಬಂದಿದ್ದು ನೋಡಿಲ್ಲ ಎಂದು ಹೇಳಿದಳು. ಅತ್ತಿಗೆಯ ಮಾತು ಕೇಳಿ ನನ್ನ ಖುಷಿಯೆಲ್ಲ ಮಾಯವಾಯಿತು. ಸುಮ್ಮನೆ ಹೀಗೆ ಹೇಳಿದೆ ಎಂದು ನನ್ನ ರೂಮಿಗೆ ವಾಪಸ್ ಬಂದೆ. ಹೀಗೆ ಕೆಲವು ದಿನ ಕಳೆಯಿತು. ನಿಶಾ ಮತ್ತು ಉಷಾ ತಮ್ಮ ಊರಿಗೆ ವಾಪಸ್ ಹೋಗಲು ತಯಾರಾಗುತ್ತಿದ್ದರು. ಆಗ ನಾನು ಅವರ ಹತ್ತಿರ ಕೇಳಿದೆ, ನೀವ್ಯಾಕೆ ಊರಿಗೆ ವಾಪಸ್ ಹೋಗುತ್ತಿದ್ದೀರಾ? ನೀವಿಬ್ಬರು ಇಲ್ಲೇ ಇರಿ. ನೀವು ಇಲ್ಲೇ ಇದ್ದರೆ ಮನೆ ಕೆಲಸದಲ್ಲಿ ಎಷ್ಟೊಂದು ಸಹಾಯವಾಗುತ್ತಿತ್ತು. ಆಗ ಅವರು ಹೇಳಿದರು, ಅಕ್ಕ, ನೀವು ಯಾರಾದರೂ ಬೇರೆಯವರನ್ನು ಕೆಲಸಕ್ಕೆ ಇಟ್ಟುಕೊಳ್ಳಿ. ನಿಶಾ ಮತ್ತು ಉಷಾ ಒಂದೇ ಊರಿನಲ್ಲಿ ಇರುತ್ತಿದ್ದರು. ಅವರಿಬ್ಬರು ಕಸಿನ್ಸ್ ಆಗಿದ್ದರು. ನಿಶಾಳ ಮದುವೆ ಫಿಕ್ಸ್ ಆಗಿತ್ತು. ನಿಶಾ ಇಲ್ಲಿ ಕೆಲಸ ಮಾಡುತ್ತಿದ್ದರಿಂದ ಉಷಾ ಕೂಡ ಇಲ್ಲಿ ಕೆಲಸ ಮಾಡುತ್ತಿದ್ದಳು. ಯಾಕೆಂದರೆ ಅವರಿಬ್ಬರು ಬಾಲ್ಯದ ಸ್ನೇಹಿತರಾಗಿದ್ದರು. ಆ ಕಾರಣದಿಂದಾಗಿ ಉಷಾಳು ಸಹ ನಿಶಾಳೊಂದಿಗೆ ಊರಿಗೆ ಹೋಗಲು ತಯಾರಾಗಿದ್ದಳು. ಯಾಕೆಂದರೆ ಅವರಿಬ್ಬರು ಜೊತೆಯಾಗಿ ಇಲ್ಲಿಗೆ ಬಂದಿದ್ದರು. ಅತ್ತಿಗೆಯೂ ಸಹ ಅವರಿಬ್ಬರನ್ನು ತಡೆಯಲು ಪ್ರಯತ್ನಿಸಲಿಲ್ಲ. ನಿಶಾಳ ಮದುವೆ ಇತ್ತು. ಆದರೆ ಉಷಾ ಒಬ್ಬಳೇ ಇಲ್ಲಿ ಇರಲು ಮನಸ್ಸು ಮಾಡುತ್ತಿರಲಿಲ್ಲ. ಅವರಿಬ್ಬರು ಅಣ್ಣನ ಹತ್ತಿರ ಅವರ ಸ್ಯಾಲರಿಯನ್ನು ತೆಗೆದುಕೊಂಡು ತಮ್ಮ ಸಾಮಾನುಗಳನ್ನು ಕಟ್ಟಿಕೊಂಡು ಊರಿಗೆ ಹೋದರು. ಈ ಕಡೆ ಮನೆಯಲ್ಲಿ ಉಷಾ ಇಲ್ಲದೆ ನನಗೆ ಒಂಟಿತನ ಕಾಡುತ್ತಿತ್ತು. ಈಗ ನಾನು ಒಬ್ಬಳೇ ರೂಮಿನಲ್ಲಿ ಕುಳಿತಿರುತ್ತಿದ್ದೆ ಮತ್ತು ಪುನಃ ನನ್ನ ಗಮನ ತೇಜಸ್ ಮೇಲೆ ಹೋಗುತ್ತಿತ್ತು. ತೇಜಸ್ ಶುಕ್ಲಾ ಅವರ ಮನೆಯಲ್ಲಿ ಸಿಕ್ಕಿದಾಗ ಯಾವ ರೀತಿ ಸನ್ನೆ ಮಾಡುತ್ತಿದ್ದನೋ ಈಗಲೂ ಅದೇ ರೀತಿ ಸನ್ನೆ ಮಾಡುತ್ತಿದ್ದ. ನಾನು ಅವನನ್ನು ನೋಡಿ ಮುಗುಳ್ನಗುತ್ತಿದ್ದೆ. ಈಗ ಅತ್ತಿಗೆ ಪದೇ ಪದೇ ನನ್ನ ರೂಮಿಗೆ ಬರುತ್ತಿದ್ದರು ಮತ್ತು ಒಂದು ದಿನ ಅವರು ಯಾವುದೋ ಕೆಲಸದ ನಿಮಿತ್ತ ನಮ್ಮ ರೂಮಿಗೆ ಬಂದಿದ್ದರು ಮತ್ತು ನನ್ನನ್ನು ಕರೆಯುತ್ತಿದ್ದರು. ನಾನು ತೇಜಸ್ನ ಯೋಚನೆಯಲ್ಲಿ ಮುಳುಗಿದ್ದೆ. ಅತ್ತಿಗೆ ನನ್ನನ್ನು ಅಲ್ಲಾಡಿಸಿ ಹೇಳಿದರು, ನಿನಗೆ ಏನಾಗಿದೆ? ನೀನು ಒಬ್ಬಳೇ ಇಲ್ಲಿ ಕುಳಿತು ಯಾವ ಯೋಚನೆಯಲ್ಲಿ ಮುಳುಗಿರುತ್ತೀಯಾ ಎಂದಳು. ನನಗೆ ಭಯವಾಯಿತು. ನಾನು ಹೇಳಿದೆ, ಅತ್ತಿಗೆ ಏನಾಯಿತು? ಅವರು ಹೇಳಿದರು, ನಾನು ನಿನಗೆ ಹೇಳಿದೆ 1 ಕಪ್ ಟೀ ಮಾಡಿಕೊಡು ಎಂದು. ನೀನು ಸಹ ಟೀ ಕುಡಿ. ಆ ಹುಡುಗಿಯರು ಯಾವಾಗ ಹೊರಟು ಹೋದರೋ ಮನೆ ಕೆಲಸವನ್ನು ನಿಭಾಯಿಸುವುದೇ ಕಷ್ಟವಾಗುತ್ತಿದೆ. ಆಗ ನಾನು ಹೇಳಿದೆ, ಸರಿ, ನಾನು ಚಹಾ ಮಾಡಿಕೊಡುತ್ತೇನೆ. ಆಗ ಅತ್ತಿಗೆ ನನ್ನ ಕೈ ಹಿಡಿದು ತಡೆದರು ಮತ್ತು ಹೇಳಿದರು, ಮೊದಲು ನನಗೆ ಇದನ್ನು ಹೇಳು, ನೀನು ಯಾವ ಯೋಚನೆಯಲ್ಲಿ ಇರುತ್ತೀಯ ಎಂದು. ನಾನು ಅತ್ತಿಗೆಯ ಮಾತಿನಿಂದ ತಪ್ಪಿಸಿಕೊಳ್ಳಲು ಬಹಳ ಪ್ರಯತ್ನಪಟ್ಟೆ. ಆಗ ಅವರು ಹೇಳಿದರು, ನೋಡು ಸಂಗೀತ, ನಾನು ನಿನ್ನ ಅಕ್ಕನ ಹಾಗೆ. ಯಾಕೆಂದರೆ ನಾನು ಯಾವಾಗಲೂ ನಿನ್ನನ್ನು ನನ್ನ ತಂಗಿಯೆಂದೇ ತಿಳಿದುಕೊಂಡಿದ್ದೇನೆ. ನೀನು ಯಾವುದಾದರೂ ತೊಂದರೆಗೆ ಸಿಕ್ಕಿಹಾಕಿಕೊಂಡರೆ ನನ್ನ ಹತ್ತಿರ ಹೇಳಿಕೊಳ್ಳಬಹುದು. ಅದರಿಂದಾಗಿ ನಾನು ಏನಾದರೂ ನಿನಗೆ ಸಹಾಯ ಮಾಡಬಹುದು. ಯಾಕೆಂದರೆ ನೀನು ಶುಕ್ಲಾ ಅವರ ಮನೆಯಿಂದ ಬಂದಾಗಿನಿಂದ ನಿನ್ನಲ್ಲಿ ಏನೋ ಬದಲಾವಣೆಯಾಗಿದೆ. ಶುಕ್ಲಾ ಅವರ ಮನೆಯಲ್ಲಿ ಅಂತಹ ಯಾವ ಘಟನೆ ನಡೆಯಿತು? ಏನಾಯಿತು? ಅತ್ತಿಗೆ ನನ್ನ ಹತ್ತಿರ ಬಂದು ನನ್ನ ಕೈಯನ್ನು ಹಿಡಿದುಕೊಂಡರು. ಆಗ ನಾನು ಹೇಳಿದೆ, ಖಂಡಿತವಾಗಿ ಅತ್ತಿಗೆ, ನೀವು ಹೇಳಿದ ಹಾಗೆ ಆಗಲಿ. ಏನೇ ವಿಷಯ ಇದ್ದರೂ ನಾನು ನಿಮಗೆ ಖಂಡಿತ ಹೇಳುತ್ತೇನೆ. ನಾನು ಸಹ ಅತ್ತಿಗೆಯ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ. ಅದರ ನಂತರ ನಾನು ಕಿಚನ್ ರೂಮಿಗೆ ಹೊರಟು ಹೋದೆ. ಚಹಾ ಮಾಡಿ ತೆಗೆದುಕೊಂಡು ಬಂದೆ. ಮನೋಜ್ ಅಣ್ಣನು ಸಹ ಬಾಗಿಲಲ್ಲಿ ಕುಳಿತುಕೊಂಡಿದ್ದ. ಆಗ ನಾನು ಅವನಿಗೂ ಸಹ ಚಹಾ ಬೇಕಾ ಎಂದು ಕೇಳಿದೆ ಮತ್ತು ಅವನಿಗೂ ಸಹ 1 ಕಪ್ ಚಹಾವನ್ನು ಕೊಟ್ಟೆ. ನಂತರ ನಾನು ಮತ್ತು ಅತ್ತಿಗೆ ಸೇರಿ ಕಿಚನ್ ರೂಮಿನಲ್ಲಿ ಕೆಲಸ ಮಾಡುತ್ತಿದ್ದೆವು. ಅತ್ತಿಗೆ ಅಣ್ಣನಿಗೆ ಹೇಳಿದ್ದರು, ಹೇಗಾದರೂ ಮಾಡಿ ಕೆಲಸದವರ ವ್ಯವಸ್ಥೆ ಮಾಡಿ ಮತ್ತು ಪ್ರತಿ ಸಲದ ಹಾಗೆ 2 ಜನ ಕೆಲಸದವರ ವ್ಯವಸ್ಥೆ ಆಗಬೇಕು. ಯಾಕೆಂದರೆ ಮನೆಯಲ್ಲಿ ತುಂಬ ಕೆಲಸವಿರುತ್ತೆ. ಅತ್ತಿಗೆಗೆ ಮಗನನ್ನು ನೋಡಿಕೊಳ್ಳಲು ಕೆಲಸದ ಆಳಿನ ಅವಶ್ಯಕತೆ ಇತ್ತು. ನಾನಂತೂ ಸುಮ್ಮನೆ ಮನೆ ಕೆಲಸ ಮಾಡುತ್ತಿದ್ದೆ. ಆದರೆ ಅತ್ತಿಗೆ ಕೆಲಸ ಮಾಡುವಾಗ ಸಿಟ್ಟು ಮಾಡಿಕೊಳ್ಳುತ್ತಿದ್ದಳು. ನನಗೀಗ ಅತ್ತಿಗೆಯ ವಿಷಯದಲ್ಲಿ ಭಯವಾಗುತ್ತಿತ್ತು. ಯಾಕೆಂದರೆ ಅವಳು ನನ್ನ ರೂಮಿಗೆ ಪದೇ ಪದೇ ಯಾವುದಾದ್ರೂ ಕೆಲಸದ ನಿಮಿತ್ತ ಬರುತ್ತಲೇ ಇರುತ್ತಿದ್ದಳು. ಅದಕ್ಕಾಗಿ ನಾನು ರೂಮಿನ ಬಾಗಿಲು ಮುಚ್ಚಿದ ನಂತರವೇ ಕಿಟಕಿಯಲ್ಲಿ ನಿಂತು ತೇಜಸ್ನನ್ನು ನೋಡುತ್ತಿದ್ದೆ. ನಾನು ತೇಜಸ್ನನ್ನು ಪ್ರೀತಿಸುತ್ತಿದ್ದೇನೆಂದು ನನಗೀಗ ಕನ್ಫರ್ಮ್ ಆಗಿತ್ತು. ಆದರೆ ನಾನು ಅವನ ಮೇಲಿನ ಪ್ರೀತಿಯನ್ನು ತುಂಬ ದಿನಗಳವರೆಗೆ ಮುಚ್ಚಿಡಲು ಸಾಧ್ಯವಾಗಲಿಲ್ಲ. ಅವನ ಮೇಲಿನ ಪ್ರೀತಿ ನನ್ನ ಕಣ್ಣಲ್ಲಿ ಕಾಣಿಸುತ್ತಿತ್ತು. ಮಾತಿನಲ್ಲಿ ತನ್ನಿಂದ ತಾನೇ ಅವನ ಬಗ್ಗೆ ಚರ್ಚೆ ಮಾಡುತ್ತಿದ್ದೆ. ಮೊದಲಿನ ಹಾಗೆ ಅತ್ತಿಗೆ ಗಮನ ಈಗಲೂ ನನ್ನ ಮೇಲೆ ಇತ್ತು. ಸಂಗೀತ, ನಾನು ಯಾವಾಗಿನಿಂದ ನಿನ್ನನ್ನು ಕರೆಯುತ್ತಿದ್ದೇನೆ. ಹಾಲು ಉಕ್ಕಿ ಹರಿತಾ ಇದೆ. ನೋಡು, ನೀನು ಏನು ಮಾಡಿದ್ದೀಯಾ? ಹಾಲು ಉಕ್ಕಿ ಎಲ್ಲ ಹೊರಗೆ ಬಂದಿದೆ. ಕಿಚನ್ ರೂಮ್ ಎಲ್ಲ ಗಲೀಜಾಗಿದೆ. ನಿನ್ನ ಗಮನ ಎಲ್ಲಿದೆ? ನೀನಂತೂ ನನಗೆ ಹುಚ್ಚಿ ಹಾಗೆ ಕಾಣಿಸುತ್ತಿದ್ದೀಯಾ ಎಂದಳು. ಒಲೆಯ ಮೇಲೆ ಹಾಲಿಟ್ಟು ನಾನು ತೇಜಸ್ನ ಧ್ಯಾನದಲ್ಲಿ ಎಷ್ಟು ಮುಳುಗಿ ಹೋಗಿದ್ದೇನೆಂದರೆ ನನಗೆ ಒಲೆಯ ಮೇಲೆ ಹಾಲಿಟ್ಟಿರುವುದು ಕೂಡ ನೆನಪಿರಲಿಲ್ಲ.
ಅತ್ತಿಗೆ ನನ್ನನ್ನು ಹಿಡಿದು ಜಗ್ಗುತ್ತಾ ಯೋಚನೆಯ ಲೋಕದಿಂದ ಹೊರತಂದಳು ಮತ್ತು ನನ್ನನ್ನು ಆಡಿಕೊಳ್ಳುತ್ತಾ ಹೀಗೆ ಹೇಳಿದಳು. ನಾನು ನಿನಗೆ ಆವತ್ತೇ ಹೇಳಿದೆ, ಏನಾದರೂ ಟೆನ್ಷನ್ ಇದ್ದರೆ ನೀನು ನನ್ನ ಹತ್ತಿರ ಹೇಳಬಹುದೆಂದು. ಆದರೆ ನೀನು ಹೇಳೇ ಇಲ್ಲ. ಹೊರತಾಗಿ ಯಾವುದೋ ಯೋಚನೆಯಲ್ಲಿ ಕಳೆದು ಹೋಗಿರುತ್ತೀಯ ಮತ್ತು ಕೆಲಸನೂ ಕೆಡಿಸುತ್ತೀಯ ಎಂದಳು. ಈಗ ನಾನು ಸೋತು ಹೋಗಿದ್ದೆ ಮತ್ತು ನಾನು ನನ್ನ ಅತ್ತಿಗೆ ಹತ್ತಿರಕ್ಕೆ ಹೇಳಿದೆ, ಅತ್ತಿಗೆ, ನಾನು ನಿಮ್ಮ ಹತ್ತಿರ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕಿತ್ತು. ಈಗ ನನ್ನ ಪ್ರೀತಿಯ ವಿಷಯ ಹೇಳುವ ಸಮಯ ಬಂದಿದೆ ಎಂದು ಯೋಚಿಸುತ್ತಾ ನಾನು ಅತ್ತಿಗೆ ಹತ್ತಿರ ನಾನು ಇಷ್ಟಪಡುವ ಹುಡುಗನ ಬಗ್ಗೆ ಎಲ್ಲ ಹೇಳಿದೆ. ಆದರೆ ನನಗೆ ಗೊತ್ತಿರಲಿಲ್ಲ ಇದು ನನ್ನ ಜೀವನದ ಮಹಾದೊಡ್ಡ ತಪ್ಪೆಂದು. ನನ್ನ ಮೇಲೆ ಪ್ರೀತಿ ಇರುವವರು ಬೇರೆ ಯಾರೇ ಆಗಿದ್ದರೂ ನನ್ನ ವಿಷಯವನ್ನು ತಮ್ಮಲ್ಲಿಯೇ ಇಟ್ಟುಕೊಳ್ಳುತ್ತಿದ್ದರು. ಆದರೆ ಅತ್ತಿಗೆ ಅಣ್ಣ ಇಷ್ಟಪಟ್ಟ ಹುಡುಗಿಯಾಗಿದ್ದಳು. ಅವಳು ನನ್ನನ್ನು ಇಷ್ಟಪಡುತ್ತಿರಲಿಲ್ಲ. ಅತ್ತಿಗೆಯನ್ನು ನಮ್ಮವರು ಎಂದು ಪರಿಗಣಿಸಿದ್ದೆ. ಆದರೆ ನಾನು ಏನೇ ಹೇಳಿದರೂ ನನ್ನ ಈ ವಿಷಯವನ್ನು ಹತ್ತಿಕ್ಕುತ್ತಾಳೆ ಮತ್ತು ಅದನ್ನು ನನ್ನ ದೌರ್ಬಲ್ಯ ಎಂದು ಕರೆದು ನನ್ನ ವಿರುದ್ಧ ಷಡ್ಯಂತ್ರ ರೂಪಿಸುತ್ತಾಳೆಂದು ನನಗೆ ಗೊತ್ತಿರಲಿಲ್ಲ. ಅವಳು, ಸಂಗೀತ, ಏನು ವಿಷಯ, ಎಲ್ಲವೂ ಸರಿಯಾಗಿದೆಯೇ ಎಂದಳು. ಅತ್ತಿಗೆ ಬಹುಶಃ ಇದಕ್ಕಾಗಿಯೇ ಕಾಯುತ್ತಿದ್ದಳು ಮತ್ತು ಅವಳು ತಕ್ಷಣ ನನ್ನನ್ನು ಕರೆದುಕೊಂಡು ಹೊರಗಡೆ ಸೋಫಾದ ಮೇಲೆ ಬಂದು ಕುಳಿತಳು. ಆಗ ನಾನು ಅತ್ತಿಗೆ ಹತ್ತಿರ ಹೇಳಿದೆ, ಅತ್ತಿಗೆ, ನೀವು ಮೊದಲು ಪ್ರಾಮಿಸ್ ಮಾಡಿ ಅಣ್ಣನಿಗೆ ಏನು ವಿಷಯ ಹೇಳುವುದಿಲ್ಲವೆಂದು. ಅದಕ್ಕೆ ಅವಳು, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲದಿದ್ದರೆ ನನ್ನ ಹತ್ತಿರ ಹೇಳಬೇಡ ಎಂದು ಅತ್ತಿಗೆ ಸ್ವಲ್ಪ ಮುನಿಸಿಕೊಂಡು ಹೇಳಿದಳು ಮತ್ತು ಅಲ್ಲಿಂದ ಎದ್ದು ಹೊರಡುವವಳಿದ್ದಳು. ನಾನು ತಕ್ಷಣ ಅವಳ ಕೈ ಹಿಡಿದುಕೊಂಡೆ ಮತ್ತು ಹೇಳಿದೆ, ಅತ್ತಿಗೆ, ವಿಷಯ ಹಾಗಲ್ಲ. ನನಗಂತೂ ಎಲ್ಲರಿಗಿಂತ ಜಾಸ್ತಿ ನಿಮ್ಮ ಮೇಲೆ ನಂಬಿಕೆ ಇದೆ. ನಾನು ಹಾಗೆ ಹೇಳಿದ ತಕ್ಷಣ ಅತ್ತಿಗೆ ನಾಟಕವಾಡುತ್ತಾ ಪುನಃ ಅಲ್ಲೇ ಬಂದು ಕುಳಿತುಕೊಂಡಳು ಮತ್ತು ಹೇಳಿದಳು, ಅರೆ ಹುಚ್ಚಿ, ನಾನು ನಿನ್ನನ್ನು ನನ್ನ ತಂಗಿ ಎಂದು ಅಂದುಕೊಂಡಿದ್ದೇನೆ. ಅಕ್ಕ ಯಾವಾಗಲಾದರೂ ತಂಗಿಯ ರಹಸ್ಯವನ್ನು ಹೊರಗೆ ಎಲ್ಲರ ಹತ್ತಿರ ಹೇಳುತ್ತಾಳೆಯೇ? ಏನೇ ವಿಷಯ ಇದ್ದರೂ ನೀನು ಫ್ರೀಯಾಗಿ ನನ್ನ ಹತ್ತಿರ ಹೇಳಿಕೊಳ್ಳಬಹುದು. ಅತ್ತಿಗೆ ಹೀಗೆ ಹೇಳಿದ ತಕ್ಷಣ ನನಗೆ ಸ್ವಲ್ಪ ಧೈರ್ಯ ಬಂತು. ಆಗ ನಾನು ಸ್ವಲ್ಪ ಹೆದರುತ್ತಾ ಹೇಳಿದೆ, ಅತ್ತಿಗೆ, ವಿಷಯ ಏನೆಂದರೆ ನಾನು ಒಬ್ಬರನ್ನು ಪ್ರೀತಿಸುತ್ತಿದ್ದೇನೆ ಎಂದು ತಲೆ ತಗ್ಗಿಸಿ ಹೇಳಿದೆ. ಆಗ ಅತ್ತಿಗೆ ಆಶ್ಚರ್ಯದಿಂದ ಏನು ಎಂದು ಕೇಳಿದಳು. ಆದರೆ ಅವಳು ಆಶ್ಚರ್ಯಪಡುವುದು ಸಹಜವಾಗಿತ್ತು. ಯಾಕೆಂದರೆ ನಾನು ವರ್ಷಗಳಿಂದ ಅತ್ತಿಗೆ ಜೊತೆಗೆ ಇದ್ದೇನೆ. ಆದರೆ ಇವತ್ತಿನವರೆಗೆ ನಾನು ಅತ್ತಿಗೆ ಹತ್ತಿರ ಈ ರೀತಿಯ ಯಾವ ಮಾತನ್ನೂ ಆಡಿರಲಿಲ್ಲ. ಅಷ್ಟೇ ಅಲ್ಲ, ನಾನು ಬೇರೆ ಹುಡುಗಿಯರ ಹಾಗೆ ಇರಲಿಲ್ಲ. ನಾನು ಉತ್ತಮ ನಡತೆಯ ಹುಡುಗಿಯಾಗಿದ್ದೆ. ನನ್ನ ಬಾಯಿಂದ ಪ್ರೀತಿಯ ಬಗ್ಗೆ ಕೇಳಿ ಅತ್ತಿಗೆಗೆ ಆಶ್ಚರ್ಯವಾಯಿತು. ಆಗ ನಾನು ಹೇಳಿದೆ, ನಿಜ ಅತ್ತಿಗೆ, ಇದು ಸತ್ಯ ಎಂದು ಇನ್ನೂ ತಲೆ ತಗ್ಗಿಸಿ ಹೇಳಿದೆ. ಆಗ ಅತ್ತಿಗೆ ಕೇಳಿದರು, ಯಾರು ಆ ಲಕ್ಕಿ ಹುಡುಗ ಎಂದು ಅವಳು ಪ್ರೀತಿಯಿಂದ ಕೇಳುತ್ತಿದ್ದಳು. ಆ ಸಮಯದಲ್ಲಿ ಅತ್ತಿಗೆ ನನ್ನ ಗೆಳತಿಯ ಹಾಗೆ ಅನಿಸುತ್ತಿತ್ತು. ಆಗ ನಾನು ಹೇಳಿದೆ, ನಮ್ಮ ಮನೆ ಎದುರುಗಡೆ ಇರುತ್ತಾನಲ್ಲ ಆ ಹುಡುಗ ಎಂದೆ. ಅದಕ್ಕೆ ಅತ್ತಿಗೆ, ಓ, ಆ ಹುಡುಗನ, ಕಿರಾಣಿ ಸ್ಟೋರ್ ನಡೆಸುವ ಹುಡುಗ, ನೋಡೋಕ್ಕೆ ತುಂಬ ಸುಂದರವಾಗಿದ್ದಾನೆ ಮತ್ತು ಅವನು ನಾಚಿಕೆ ಪಟ್ಟುಕೊಂಡು ಮಾತನಾಡುತ್ತಾನೆ. ನಾನು ಕೂಡ ನಾಚಿಕೆ ಪಟ್ಟುಕೊಳ್ಳುತ್ತಾ ಹೇಳಿದೆ, ಹೌದು ಅತ್ತಿಗೆ, ಅವನೇ ಎಂದೆ. ಅದಕ್ಕೆ ಅವಳು, ನೀನು ಅವನೊಂದಿಗೆ ಮಾತನಾಡಿದ್ದೀಯಾ? ಅದಕ್ಕೆ ನಾನು ಹೇಳಿದೆ, ಇಲ್ಲ ಅತ್ತಿಗೆ, ನಾನು ಅವನೊಂದಿಗೆ ಹೇಗೆ ಮಾತನಾಡಲಿ? ನನ್ನ ಹತ್ತಿರ ಮೊಬೈಲ್ ಇಲ್ಲ ಮತ್ತು ನಾನು ಮನೆಯಿಂದ ಹೊರಗೂ ಹೋಗುವುದಿಲ್ಲ. ಹೇಗೆ ನಾನು ಅವನನ್ನು ಭೇಟಿಯಾಗಲು ಸಾಧ್ಯ? ಆಗ ಅತ್ತಿಗೆ ಹೇಳಿದಳು, ಹಾಗಾದರೆ ಹೇಗೆ ನಿನಗೆ ಅವನ ಮೇಲೆ ಪ್ರೀತಿ ಉಂಟಾಯಿತು? ಅದಕ್ಕೆ ನಾನು ಹೇಳಿದೆ, ನಾನು ಅವನನ್ನು ಮನಸ್ಸಿನಲ್ಲಿ ಪ್ರೀತಿಸುತ್ತಿದ್ದೇನೆ. ಅವನು ಅಂಗಡಿಯಲ್ಲಿ ಕುಳಿತಿರುವಾಗ ಕಿಟಕಿಯಿಂದಲೇ ಅವನನ್ನು ನೋಡುತ್ತಿರುತ್ತಿದ್ದೆ. ಒಂದು ದಿನ ಅವನ ದೃಷ್ಟಿ ನನ್ನ ಮೇಲೆ ಬಿತ್ತು. ನಂತರ ಅವನು ಕೂಡ ಪ್ರತಿದಿನ ನನ್ನನ್ನು ನೋಡಲು ಶುರು ಮಾಡಿದ. ನಾವಿಬ್ಬರು ಹೀಗೆ ಒಬ್ಬರನ್ನೊಬ್ಬರು ನೋಡಿ ನಗುತ್ತಿದ್ದೆವು. ಮತ್ತು ನಿಮಗೆ ನೆನಪಿದೆಯಾ, ಶುಕ್ಲಾ ಅವರ ಮನೆಗೆ ಅವನು ಸಹ ಬಂದಿದ್ದ. ಅಷ್ಟೇ ಅಲ್ಲ, ಅವನು ನನ್ನೊಂದಿಗೆ ನಗು ನಗುತ್ತಾ ಏನೋ ಸನ್ನೆ ಮಾಡಿ ಹೇಳುತ್ತಿದ್ದ. ಆಗಲೇ ನನಗೆ ಗೊತ್ತಾಯಿತು, ನನ್ನ ಹಾಗೆ ಅವನಿಗೂ ಸಹ ನನ್ನ ಮೇಲೆ ಪ್ರೀತಿ ಇದೆ ಎಂದು. ನನ್ನ ಮಾತು ಕೇಳಿ ಅತ್ತಿಗೆ ನನಗೆ ಹೇಳಿದಳು, ನಿಜವಾಗಿಯೂ ನಿನಗೆ ಹುಚ್ಚು ಹಿಡಿದಿದೆ ಸಂಗೀತ ಎಂದು ನಗುತ್ತಾ ಹೇಳಿದಳು. ಸರಿ, ಹಾಗಾದರೆ ನಾಳೆ ಅವರ ಮನೆಗೆ ಹೋಗೋಣ, ಅವನ ತಾಯಿ ಹತ್ತಿರ ಮಾತನಾಡೋಣ ಎಂದಳು. ಎಲ್ಲರೂ ಹೇಳುತ್ತಿದ್ದರು ಅವನು ಮತ್ತು ಅವನ ತಾಯಿ ಇಬ್ಬರೇ ಮನೆಯಲ್ಲಿ ಇರುತ್ತಾರೆಂದು. ನಾನು ತಕ್ಷಣ ಅತ್ತಿಗೆಗೆ ಬೇಡ ಎಂದು ಹೇಳಿದೆ. ಬೇಡ ಅತ್ತಿಗೆ, ನಾನು ಅವನ ಮನೆಗೆ ಹೋಗೋಲ್ಲ ಎಂದೆ. ಆದರೆ ಅತ್ತಿಗೆ ನನ್ನನ್ನು ಆ ಹುಡುಗನ ಮನೆಗೆ ಕರೆದುಕೊಂಡು ಹೋಗಬೇಕೆಂದು ತುಂಬ ಪ್ರಯತ್ನ ಪಟ್ಟಿದ್ದಳು. ಆದರೆ ನಾನು ಹೋಗಲು ಒಪ್ಪಲಿಲ್ಲ. ಆದರೆ 2-3 ದಿನಕ್ಕೊಮ್ಮೆ ಅತ್ತಿಗೆ ನನ್ನ ಹತ್ತಿರ ಹೇಳುತ್ತಲೇ ಇರುತ್ತಿದ್ದಳು, ಅವರ ಮನೆಗೆ ಹೋಗೋಣ ಎಂದು. ಒಂದು ದಿನ ಅವಳು ಬಲವಂತವಾಗಿ ನನ್ನನ್ನು ಅವರ ಮನೆಗೆ ಹೊರಡಲು ತಯಾರಿ ಮಾಡಿದಳು ಮತ್ತು ಹೇಳಿದಳು, ನಾನು ಕೇಳಿದ್ದೇನೆ, ಅವನ ತಾಯಿಗೆ ಯಾವಾಗಲೂ ಆರೋಗ್ಯ ಸರಿಯಾಗಿರುವುದಿಲ್ಲ ಎಂದು. ಅಕ್ಕಪಕ್ಕದ ಮನೆಯವರಲ್ವಾ, ಈ ನೆಪದಿಂದಾದರೂ ಅವರನ್ನು ಮಾತನಾಡಿಸಿಕೊಂಡು ಬಂದ ಹಾಗಾಯಿತು. ಹೋಗಿ ಅವರ ತಾಯಿ ಆರೋಗ್ಯದ ಬಗ್ಗೆ ವಿಚಾರಿಸಿ ಬರೋಣ, ಹೊರಡು ಎಂದಳು. ನಾನು ಅತ್ತಿಗೆಗೆ ಅವರ ಮನೆಗೆ ಹೋಗುವುದು ಬೇಡ ಎಂದು ತುಂಬ ಬಾರಿ ಹೇಳಿದ್ದೆ. ಆದರೂ ಸಹ ಅವಳು ಬಲವಂತದಿಂದ ನನ್ನನ್ನು ಅವರ ಮನೆಗೆ ಕರೆದುಕೊಂಡು ಹೋದಳು. ಅವನು ನನ್ನನ್ನು ತನ್ನ ಸ್ಟೋರ್ನಿಂದ ತನ್ನ ಮನೆಯ ಬಾಗಿಲ ಹತ್ತಿರ ನಿಂತುಕೊಂಡಿದ್ದನ್ನು ನೋಡಿದ್ದ. ಆದರೆ ಅವನು ನನಗೆ ಏನೂ ಹೇಳಲಿಲ್ಲ, ಯಾಕೆಂದರೆ ನನ್ನೊಟ್ಟಿಗೆ ಅತ್ತಿಗೆ ಇದ್ದಳು. ನಾವು ಅವರ ಮನೆಯ ಬಾಗಿಲನ್ನು ತಟ್ಟಿ ನಂತರ ಒಳಗೆ ಹೋದೆವು. ಮನೆಯಲ್ಲಿ ಅವನ ತಾಯಿ ಇದ್ದಳು. ಆಗ ಅತ್ತಿಗೆ ಹೇಳಿದಳು, ನಾವು ನಿಮ್ಮ ಮನೆಯ ಎದುರುಗಡೆ ಮನೆಯಲ್ಲಿ ಇರುತ್ತೇವೆ ಎನ್ನುತ್ತಾ ಅತ್ತಿಗೆ ಅವರನ್ನು ಮಾತಿನಲ್ಲಿ ತೊಡಗಿಸಿಕೊಂಡಳು. ನಾನು ಸುಮ್ಮನೆ ಕುಳಿತುಕೊಂಡಿದ್ದೆ. ನಾನು ಅವನ ಮನೆಗೆ ಬಂದಿದ್ದೇನೆ ಎಂದು ತೇಜಸ್ಗೆ ಗೊತ್ತಾಗಿತ್ತು. ಅದಕ್ಕಾಗಿ ಅವನು ಯಾವುದೋ ನೆಪ ಮಾಡಿ ಮನೆಯ ಒಳಗಡೆ ಬಂದನು ಮತ್ತು ನನ್ನನ್ನು ನೋಡಿ ಮುಗುಳ್ನಗುತ್ತಾ ರೂಮಿನ ಒಳಗಡೆ ಹೊರಟು ಹೋದ. ಅತ್ತಿಗೆ ತೇಜಸ್ನ ತಾಯಿಯೊಂದಿಗೆ ಮಾತನಾಡುತ್ತಿದ್ದಳು.
ಅದೇ ಸಮಯದಲ್ಲಿ ಅತ್ತಿಗೆ ತನ್ನ ಮೊಣಕೈಯಿಂದ ನನಗೆ ಹೊಡೆಯುತ್ತಿದ್ದಳು. ತೇಜಸ್ನ ತಾಯಿ ಮಾತನಾಡುತ್ತಾ ಹೇಳಿದಳು, ನಾವು ಇತ್ತೀಚೆಗಷ್ಟೇ ಇಲ್ಲಿ ಬಂದಿದ್ದೇವೆ. ನಂತರ ಅವಳು ಹೇಳಿದಳು, ನನಗೆ ಯಾವಾಗಲೂ ಆರೋಗ್ಯ ಸರಿ ಇರುವುದಿಲ್ಲ. ಹಾಗಾಗಿ ನಾನು ಆದಷ್ಟು ಬೇಗ ನನ್ನ ಮಗನ ಮದುವೆಯನ್ನು ಮಾಡಲು ಬಯಸಿದ್ದೇನೆ. ಯಾಕೆಂದರೆ ಸೊಸೆ ಮನೆಗೆ ಬಂದರೆ ಅವಳು ನನ್ನ ಸೇವೆಯಾದರೂ ಮಾಡಬಹುದು. ಅವರ ಮಾತನ್ನು ಕೇಳಿ ಅತ್ತಿಗೆ ನನ್ನನ್ನು ನೋಡಿ ಮುಗುಳ್ನಕ್ಕಳು. ನಾನು ಸಹ ನಾಚಿಕೊಂಡಿದ್ದೆ. ನಂತರ ನಾವಿಬ್ಬರು ನಮ್ಮ ಮನೆಗೆ ಹೊರಟು ಬಂದೆವು. ನಂತರ ಅತ್ತಿಗೆ ಯಾವಾಗಲೂ ನನ್ನ ಬೆನ್ನ ಹಿಂದೆ ಇರುತ್ತಿದ್ದಳು ಮತ್ತು ಯಾವುದಾದರೊಂದು ವಿಷಯಕ್ಕೆ ತೇಜಸ್ನ ಹೆಸರನ್ನು ತೆಗೆದುಕೊಂಡು ನನಗೆ ಟೆನ್ಷನ್ ಮಾಡುತ್ತಿದ್ದಳು. ಇಲ್ಲವೆಂದರೆ ನನ್ನನ್ನು ಚುಡಾಯಿಸುತ್ತಿದ್ದಳು. ಈಗಲೂ ಸಹ ನಾವಿಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಲೇ ಇರುತ್ತಿದ್ದೆವು. ಒಂದೊಂದು ಬಾರಿ ನನಗೆ ತುಂಬ ಬೇಜಾರಾಗುತ್ತಿತ್ತು. ನನ್ನ ಬಳಿ ಮೊಬೈಲ್ ಇದ್ದರೆ ನಾನು ತೇಜಸ್ನೊಂದಿಗೆ ಮಾತನಾಡಬಹುದಿತ್ತಲ್ಲ ಎಂದು. ಆದರೆ ನನಗೆ ಅಣ್ಣನ ಭಯವಾಗುತ್ತಿತ್ತು. ಅಕಸ್ಮಾತ್ ನಾನೇನಾದರೂ ತೇಜಸ್ನೊಂದಿಗೆ ಮಾತನಾಡುವುದು ಗೊತ್ತಾದರೆ ಅಣ್ಣನ ಪ್ರತಿಕ್ರಿಯೆ ಹೇಗಿರುತ್ತಿತ್ತೆಂದರೆ ಅವನಂತೂ ಸಿಟ್ಟಿನಲ್ಲೇ ಇರುತ್ತಿದ್ದ. ತೇಜಸ್ ಯಾವಾಗಲೂ ನನ್ನನ್ನು ನೋಡುತ್ತಲೇ ಇರುತ್ತಿದ್ದ. ನಾನು ತುಂಬ ಖುಷಿಯಾಗಿದ್ದೆ. ಅವನೇ ನನಗೆ ಪ್ರಪೋಸ್ ಮಾಡಲಿ ಎಂದು ನಾನು ಇಷ್ಟಪಡುತ್ತಿದ್ದೆ. ಆದರೆ ಅವನು ಈವರೆಗೆ ಏನೂ ಮಾತನಾಡಲಿಲ್ಲ. ನಮ್ಮಿಬ್ಬರ ನಸೀಬದಲ್ಲಿ ಏನಿತ್ತೆಂದು ಗೊತ್ತೇ ಆಗಲಿಲ್ಲ. ನಾವಿಬ್ಬರು ಒಬ್ಬರನ್ನೊಬ್ಬರು ನೋಡಿಯೇ ದಿನಗಳನ್ನು ಕಳೆಯುತ್ತಿದ್ದೆವು. ಸಮಯ ಹೀಗೆ ಕಳೆಯುತ್ತಿತ್ತು. ಒಂದು ದಿನ ಮಧ್ಯಾಹ್ನ 2 ಗಂಟೆಯಾಗಿತ್ತು. ಆದರೂ ಸಹ ತೇಜಸ್ ಕಿರಾಣಿ ಅಂಗಡಿಯನ್ನು ಓಪನ್ ಮಾಡಿರಲಿಲ್ಲ. ಇದನ್ನು ನೋಡಿ ನನಗೆ ಆಶ್ಚರ್ಯವಾಗಿತ್ತು. ಯಾಕೆಂದರೆ ಇದೇ ಮೊದಲ ಬಾರಿ ಅವನು ಕಿರಾಣಿ ಅಂಗಡಿಯನ್ನು ಓಪನ್ ಮಾಡಿರಲಿಲ್ಲ. ಏನಾಗಿರಬಹುದೆಂದು ನನಗೆ ಗೊತ್ತಾಗಲಿಲ್ಲ. ನನಗೆ ಟೆನ್ಷನ್ ಆಯಿತು. ಹೀಗೆ ಒಂದು ದಿನ ಕಳೆಯಿತು. ಆದರೆ ಎಲ್ಲೂ ತೇಜಸ್ನ ಪತ್ತೆ ಇರಲಿಲ್ಲ. ನಾನು ನಮ್ಮ ಮನೆಯ ಬಾಗಿಲ ಬಳಿ ಹೋಗಿ ತೇಜಸ್ನ ಮನೆಯ ಬಾಗಿಲ ಕಡೆ ನೋಡಿದೆ. ಆಗ ಅವರ ಮನೆಯ ಬಾಗಿಲು ಸಹ ಲಾಕ್ ಆಗಿತ್ತು. ಅವನು ಎಲ್ಲಿಗೆ ಹೋಗಿರಬಹುದೆಂದು ನನಗೆ ಟೆನ್ಷನ್ ಆಗುತ್ತಿತ್ತು. ನನ್ನ ಟೆನ್ಷನ್ ನೋಡಿ ನಮ್ಮ ಮನೆ ಕೆಲಸದ ಮನೋಜ್ ನನ್ನನ್ನು ಕೇಳಿದ, ಅಕ್ಕ ಏನಾದರೂ ಪ್ರಾಬ್ಲಮ್ ಆಯಿತಾ? ನಾನು ಆಗ ಬಾಗಿಲಲ್ಲಿ ನಿಂತಿದ್ದೆ. ಒಮ್ಮೆ ಹಿಂದೆ ನೋಡಿದೆ, ಏಕೆಂದರೆ ಅತ್ತಿಗೆ ನಾನು ಮನೋಜ್ನ ಹತ್ತಿರ ಮಾತನಾಡುತ್ತಿರುವುದನ್ನು ನೋಡುತ್ತಾಳೇನೋ ಎಂದು. ಆಗ ಮನೋಜ್ನಲ್ಲಿ ಸಣ್ಣದಾಗಿ ಕೇಳಿದೆ, ನನಗೆ ಒಂದು ವಿಷಯ ಹೇಳುತ್ತೀಯಾ? ಅದಕ್ಕೆ ಅವನು, ಹೇಳು ಅಕ್ಕ, ಏನು ವಿಷಯ? ಆಗ ನಾನು ಹೇಳಿದೆ, ಎದುರುಗಡೆ ಇರುವ ಕಿರಾಣಿ ಅಂಗಡಿ ಯಾಕೆ ಬಂದಾಗಿದೆ? ಅದಕ್ಕೆ ಅವನು ಹೇಳಿದ, ಏನೋ ಗೊತ್ತಿಲ್ಲ, ಯಾರೋ ಹೇಳಿದ್ದು ಕೇಳಿದ್ದೆ. ನಿನ್ನೆ ರಾತ್ರಿ ಅವನ ಅಮ್ಮನಿಗೆ ಆರೋಗ್ಯ ಸರಿ ಇರಲಿಲ್ಲ ಎಂದು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿರಬಹುದು. ಆಗ ನಾನು ಹೇಳಿದೆ, ನಾನು ಸಾಮಾನು ತರಿಸಬೇಕಿತ್ತು. ನೀವು ನನಗೆ ಲೀಸ್ಟ್ ಕೊಡಿ, ನಾನು ಸಾಮಾನನ್ನು ಮಾರ್ಕೆಟ್ನಿಂದ ತಂದು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ. ಆದರೆ ನಾನು ಅದನ್ನು ನಿರಾಕರಿಸಿದೆ. ನನಗೆ ಅನಿಸಿತ್ತು ತೇಜಸ್ 1 ಅಥವಾ 2 ದಿನದಲ್ಲಿ ವಾಪಸ್ ಬರಬಹುದೆಂದು. ಆದರೆ 2 ದಿನ ಕಳೆದರೂ ಸಹ ಅವನು ಈವರೆಗೆ ಬಂದಿರಲಿಲ್ಲ. ಆದರೆ ದಿನ ಕಳೆಯುತ್ತಾ ಇದ್ದ ಹಾಗೆ ಅಣ್ಣನಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ನೋಡುತ್ತಿದ್ದೆ. ಅವನು ಇತ್ತೀಚೆಗೆ ನನ್ನ ಜೊತೆ ಬೇಸರದಲ್ಲಿಯೇ ಮಾತನಾಡುತ್ತಿದ್ದ ಮತ್ತು ನನ್ನ ಹತ್ತಿರ ಹೇಳುತ್ತಿದ್ದ, ನೀನು ಯಾವಾಗಲೂ ಮನೆ ಒಳಗಡೆ ಇರು, ಜಾಸ್ತಿ ಹೊರಗಡೆ ಎಲ್ಲೂ ಹೋಗಬೇಡ. ಅಣ್ಣ ಏಕೆ ನನಗೆ ಈ ರೀತಿ ಹೇಳುತ್ತಿದ್ದಾನೆಂದು ನನಗೆ ಅರ್ಥವಾಗಲಿಲ್ಲ. ಅವನಿಗೆ ಚೆನ್ನಾಗಿ ಗೊತ್ತಿತ್ತು ನಾನು ಮನೆಯಿಂದ ಜಾಸ್ತಿ ಹೊರಗಡೆ ಹೋಗೋಲ್ಲ ಎಂದು. ತುಂಬ ದಿನಗಳವರೆಗೆ ಅಣ್ಣನ ಬಿಹೇವಿಯರ್ ನನ್ನೊಂದಿಗೆ ಇದೇ ರೀತಿ ಇತ್ತು. ಒಂದು ದಿನ ಅತ್ತಿಗೆ ನನ್ನ ಹತ್ತಿರ ಹೇಳಿದಳು, ನನಗೆ ಅನಿಸುತ್ತೆ ನಿನ್ನ ಅಣ್ಣನಿಗೆ ನಿನ್ನ ಮತ್ತು ತೇಜಸ್ನ ವಿಷಯ ಗೊತ್ತಾಗಿರಬಹುದೆಂದು. ಅದಕ್ಕೆ ನಾನು ಹೇಳಿದೆ, ಅತ್ತಿಗೆ ಅವನಿಗೆ ಹೇಗೆ ಗೊತ್ತಾಗಲು ಸಾಧ್ಯ? ಈ ವಿಷಯ ನನಗೆ ಮತ್ತು ನಿಮಗೆ ಇಬ್ಬರಿಗೆ ಗೊತ್ತಿರುವುದು. ನಾನು ಸ್ವಲ್ಪ ಟೆನ್ಷನಲ್ಲಿ ಅವರಿಗೆ ಹೇಳಿದೆ. ಆಗ ಅತ್ತಿಗೆ ಹೇಳಿದರು, ನೀನು ಟೆನ್ಷನ್ ಮಾಡಿಕೊಳ್ಳಬೇಡ. ಏನಾದರೂ ವಿಷಯ ಇದ್ದರೆ ಅವರು ಖಂಡಿತ ನನಗೆ ಹೇಳುತ್ತಾರೆ. ನಾನು ಅದನ್ನೆಲ್ಲ ಮೇಂಟೈನ್ ಮಾಡುತ್ತೇನೆ ಎಂದಳು. ಅವರು ನನಗೆ ಸಮಾಧಾನ ಹೇಳಿದರು. ಆದರೆ ಅಣ್ಣ ಯಾವಾಗಲೂ ಸಿಟ್ಟಿನಲ್ಲಿ ಇರುತ್ತಿದ್ದ. ಅವನಿಗೆ ಏನಾಗಿತ್ತೋ ಗೊತ್ತಿಲ್ಲ. ಅಣ್ಣನ ಈ ಬಿಹೇವಿಯರಿಂದ ಅತ್ತಿಗೆ ನನ್ನನ್ನು ಯಾವಾಗಲೂ ಗದರಿಸುತ್ತಿದ್ದಳು. ನೀನು ಯಾವ ರೀತಿಯ ಸೀನನ್ನು ಕ್ರಿಯೇಟ್ ಮಾಡಿದೀಯಾ? ಇದರಿಂದಾಗಿ ಮನೆಯ ವಾತಾವರಣ ಯಾವಾಗಲೂ ಡಿಸ್ಟರ್ಬ್ ಆಗಿ ಇರುತ್ತದೆ. ನೀನು ಮಾಡಬಾರದ ಕೆಲಸ ಮಾಡಿಲ್ಲ ತಾನೆ? ಮಾಡಿದರೆ ಈಗಲೇ ಹೇಳು. ನಿನ್ನ ಅಣ್ಣ ಯಾವಾಗಲೂ ಸಿಟ್ಟಿನಲ್ಲಿ ಇರುತ್ತಾನೆ. ಏನೋ ವಿಷಯ ಇದೆ, ಅದರಿಂದಾಗಿ ಅವರು ಅಷ್ಟು ಸಿಟ್ಟು ಮಾಡಿಕೊಳ್ಳುತ್ತಾರೆ. ಅವರು ಹುಚ್ಚರಂತೂ ಅಲ್ಲ, ಸುಮ್ಮನೆ ಮನೆಯ ವಾತಾವರಣವನ್ನು ಹಾಳು ಮಾಡಲು. ಅತ್ತಿಗೆಯ ಮಾತು ಕೇಳಿ ನನಗೆ ತುಂಬ ದುಃಖವಾಯಿತು. ಅತ್ತಿಗೆ ನನ್ನ ಮೇಲೆ ಯಾವ ರೀತಿ ಅಪವಾದವನ್ನು ಹೊರಿಸುತ್ತಿದ್ದಾಳೆ. ನಾನು ಏನೂ ಮಾಡೇ ಇರಲಿಲ್ಲ. ಅಷ್ಟೇ ಅಲ್ಲ, ಬಹಳ ದಿನದಿಂದ ತೇಜಸ್ ಸಹ ಕಾಣಿಸುತ್ತಿರಲಿಲ್ಲ. ಈಗ ಅಣ್ಣ ಮತ್ತು ಅತ್ತಿಗೆ ನಡುವೆ ಯಾವ ವಿಷಯಕ್ಕೆ ಜಗಳವಾಗುತ್ತಿತ್ತೋ ಗೊತ್ತಿಲ್ಲ. ಯಾವಾಗಲೂ ಅತ್ತಿಗೆ ಜಗಳ ಶುರು ಮಾಡುತ್ತಿದ್ದಳು. ಮನೆಯ ವಾತಾವರಣ ಸರಿಪಡಿಸಲು ನಾನು ತುಂಬ ಪ್ರಯತ್ನಪಟ್ಟೆ. ಆದರೆ ಅವರಿಬ್ಬರು ಯಾವಾಗಲೂ ಜಗಳ ಮಾಡುತ್ತಲೇ ಇರುತ್ತಿದ್ದರು. ಅವರಿಬ್ಬರ ಜಗಳದ ನಡುವೆ ಅಣ್ಣ ಅತ್ತಿಗೆ ಹತ್ತಿರ ಹೀಗೆ ಹೇಳುತ್ತಿರುವುದನ್ನು ನಾನು ತುಂಬ ಬಾರಿ ಕೇಳಿಸಿಕೊಂಡಿದ್ದೆ. ನಾನು ಆದಷ್ಟು ಬೇಗ ಸಂಗೀತಳ ಮದುವೆಯನ್ನು ಮಾಡಿಸುತ್ತೇನೆ, ಅವಳಿಗೋಸ್ಕರ ಸಂಬಂಧವನ್ನು ಹುಡುಕುತ್ತಿದ್ದೇನೆ ಎಂದು ಹೇಳುತ್ತಾ ಇರುತ್ತಿದ್ದ. ಇದನ್ನು ಕೇಳಿ ನನ್ನ ಹೃದಯ ನಡುಗುತ್ತಿತ್ತು. ಒಂದು ಕಡೆ ನಾನು ತುಂಬ ದಿನದಿಂದ ತೇಜಸ್ಗಾಗಿ ವೇಟ್ ಮಾಡುತ್ತಿದ್ದೆ. ನನ್ನ ಹತ್ತಿರ ಅವನ ಮೊಬೈಲ್ ನಂಬರ್ ಸಹ ಇರಲಿಲ್ಲ. ನಾನು ಅವನಿಗೆ ಫೋನ್ ಮಾಡಿ ಎಲ್ಲ ವಿಷಯನೂ ಹೇಳುತ್ತಿದ್ದೆ. 1 ವಾರ ಕಳೆದಿತ್ತು. ಆದರೆ ತೇಜಸ್ ಇಲ್ಲಿವರೆಗೆ ಮನೆಗೆ ಬಂದಿರಲಿಲ್ಲ. ಆ ದಿನ ಅಣ್ಣ ಮನೆಗೆ ಬಂದಾಗ ಅವನು ಅತ್ತಿಗೆ ಹತ್ತಿರ ಸಂತೋಷದ ವಿಷಯವನ್ನು ಹೇಳುತ್ತಿದ್ದ. ಇವತ್ತು ಹುಡುಗನ ಕಡೆಯವರು ಸಂಗೀತಳನ್ನು ನೋಡಲು ಬರುತ್ತಿದ್ದಾರೆ. ಈ ಸಂಬಂಧ ನಿಶ್ಚಯವಾಗಲಿ ಎಂದು ನೀನು ದೇವರಲ್ಲಿ ಪ್ರಾರ್ಥಿಸು. ಯಾಕೆಂದರೆ ಆ ಜನರು ಶ್ರೀಮಂತರಾಗಿದ್ದಾರೆ. ಸಾಯುವುದಕ್ಕಿಂತ ಮುಂಚೆ
ನಾನು ನನ್ನ ತಂದೆ ತಾಯಿ ಹತ್ತಿರ ಸಂಗೀತಾಳಿಗೆ ಒಳ್ಳೆಯ ಸಂಬಂಧ ನೋಡಿ ಮದುವೆ ಮಾಡಿಸುತ್ತೇನೆ ಎಂದು ಪ್ರಾಮಿಸ್ ಮಾಡಿದ್ದೆ. ನಮ್ಮ ಸಂಗೀತ ಅಲ್ಲಿ ಸಂತೋಷವಾಗಿರುತ್ತಾಳೆ. ಅಣ್ಣನು ಮನೋಜ್ನ ಹತ್ತಿರ ಸ್ವೀಟ್ ಮತ್ತು ತಿಂಡಿ ತೆಗೆದುಕೊಂಡು ಬರಲು ಹೇಳಿದ್ದ ಮತ್ತು ಯಾವುದೇ ವಸ್ತುವಿನಲ್ಲೂ ಏನೂ ಕಡಿಮೆ ಇರಬಾರದೆಂದು ಹೇಳಿದ್ದ. ಆ ದಿನ ಅಣ್ಣ ಆಫೀಸಿಗೂ ಸಹ ಹೋಗಿರಲಿಲ್ಲ. ಆದರೂ ಸಹ ಅಣ್ಣ ನನ್ನ ಹತ್ತಿರ ಏನೂ ಮಾತನಾಡಿರಲಿಲ್ಲ. ಅವನು ಕೇವಲ ಅತ್ತಿಗೆ ಹತ್ತಿರ ಮಾತ್ರ ಹೇಳಿದ್ದ, ಇವಳಿಗೆ ಒಳ್ಳೆಯ ರೀತಿಯಲ್ಲಿ ರೆಡಿ ಮಾಡು, ಅವರಿಗೆ ಇವಳು ಇಷ್ಟವಾಗಬೇಕು, ಅವರಿಗೆ ಇಷ್ಟವಾದರೆ ಇವಳ ಹಣೆಬರಹವೇ ಬದಲಾಗುತ್ತೆ ಎಂದನು. ಇದೆಲ್ಲ ಕೇಳಿ ಅತ್ತಿಗೆಗೆ ಆಶ್ಚರ್ಯವಾಯಿತು. ಯಾಕೆಂದರೆ ಅಣ್ಣನು ಅವಳಿಗೆ ಹೇಳಿದ ಹುಡುಗನ ಕಡೆಯವರು ಬಹಳ ಶ್ರೀಮಂತರೆಂದು. ಆಗಲೇ ಅತ್ತಿಗೆಗೆ ಪ್ರಜ್ಞೆ ಹಾರಿ ಹೋಗುವ ಹಾಗೆ ಆಗಿತ್ತು. ಅವಳು ನನ್ನ ಹತ್ತಿರ ಬಂದು ಹೇಳಿದಳು, ಈಗ ಏನು ಮಾಡುವುದು, ನಿನ್ನ ಮತ್ತು ತೇಜಸ್ಸಿನ ಪ್ರೀತಿ. ಆಗ ನಾನು ಹೇಳಿದೆ, ಅತ್ತಿಗೆ, ನನಗೆ ಅಣ್ಣನ ಸಿಟ್ಟಿನಿಂದ ಭಯವಾಗುತ್ತಿದೆ. ಅಣ್ಣ ನನ್ನ ಮೇಲೆ ಯಾಕೆ ಸಿಟ್ಟು ಮಾಡಿಕೊಂಡಿದ್ದಾನೆ? ಅದಕ್ಕೆ ಅತ್ತಿಗೆ ಹೇಳಿದಳು, ನಿನ್ನ ಬಗ್ಗೆ ಏನಾದರೂ ಗೊತ್ತಾಗಿದೆಯೋ ಏನೋ, ಯಾರಿಗೆ ಗೊತ್ತು? ಅದಕ್ಕೆ ನಾನು ಹೇಳಿದೆ, ಆದರೆ ನಾನು ಏನು ಮಾಡೇ ಇಲ್ಲ. ಅದಕ್ಕೆ ಅವಳು ಹೇಳಿದಳು, ಸರಿ, ಹಾಗಾದರೆ ಇವತ್ತು ನಿನ್ನ ಅಣ್ಣ ಮನೆಯಲ್ಲೇ ಇದ್ದಾರೆ, ಈ ವಿಷಯದ ಬಗ್ಗೆ ಜಾಸ್ತಿ ಮಾತನಾಡಬೇಡ ಎಂದಳು. ಸಾಯಂಕಾಲದ ಸಮಯಕ್ಕೆ ಹುಡುಗನ ಕಡೆಯವರು ನನ್ನನ್ನು ನೋಡಲು ಬಂದರು ಮತ್ತು ಅವರು ನನ್ನನ್ನು ನೋಡಿ ತಕ್ಷಣ ಇಷ್ಟಪಟ್ಟರು. ಅವರು ದೊಡ್ಡದಾದ ಗಾಡಿಯಲ್ಲಿ ಬಂದಿದ್ದರು. ಅಷ್ಟೇ ಅಲ್ಲ, ಅವರು ನನಗೆ ಬಹಳಷ್ಟು ಹಣವನ್ನು ಕೊಟ್ಟು ಹೋಗಿದ್ದರು ಮತ್ತು ಅವರು ಮದುವೆಯನ್ನು ಸಹ ಬೇಗ ಮಾಡಿಸಬೇಕು ಎಂದಿದ್ದರು. ಹುಡುಗ ಅಮೆರಿಕದಲ್ಲಿ ಕೆಲಸ ಮಾಡುತ್ತಿದ್ದ ಮತ್ತು ಮದುವೆಯ ನಂತರ ನನಗೂ ಸಹ ಅಮೆರಿಕಕ್ಕೆ ಕರೆದುಕೊಂಡು ಹೋಗುವವನಿದ್ದ. ಹುಡುಗ ನೋಡಲು ಸುಂದರವಾಗಿದ್ದ. ಅಣ್ಣ ಈ ಸಂಬಂಧದಿಂದ ಬಹಳ ಸಂತೋಷವಾಗಿದ್ದ. ಹೀಗೆ ನನಗೆ ಸಂಬಂಧ ನಿಶ್ಚಯವಾಯಿತು. ಅಣ್ಣ ಇಷ್ಟೆಲ್ಲ ಸಂತೋಷವಾಗಿರುವುದನ್ನು ನೋಡಿ ನನ್ನ ಮನಸ್ಸಿನಿಂದ ತೇಜಸ್ನ ಯೋಚನೆಯನ್ನು ಹೊರಹಾಕಿದೆ. ಯಾಕೆಂದರೆ ಅಣ್ಣನ ಸಂತೋಷಕ್ಕಿಂತ ದೊಡ್ಡದು ನನಗೆ ಬೇರೆ ಏನೂ ಇರಲಿಲ್ಲ. ಅಣ್ಣ ನನ್ನ ತಲೆಯ ಮೇಲೆ ಕೈಯಿಟ್ಟು ಹೇಳಿದ, ನನ್ನ ಮರ್ಯಾದೆ ಹೋಗುವಂಥ ಯಾವ ಕೆಲಸವನ್ನು ಮಾಡಬೇಡ. ನನ್ನ ಮತ್ತು ನಿನ್ನ ಸಂತೋಷಕ್ಕಾಗಿ ಇವರ ಜೊತೆ ನಿನ್ನ ಮದುವೆಯನ್ನು ಮಾಡುತ್ತಿದ್ದೇನೆ. ನಂತರ ನೀನು ನಿನ್ನ ಮನೆಗೆ ಹೊರಟು ಹೋಗುತ್ತೀಯ. ಅಲ್ಲಿಯವರೆಗೆ ನನ್ನ ಮರ್ಯಾದೆ ಹೋಗುವಂತೆ ಯಾವುದೇ ಕೆಲಸವನ್ನು ಮಾಡಬೇಡ. ಅದರಿಂದಾಗಿ ನಾನು ತಲೆ ತಗ್ಗಿಸುವ ಹಾಗೆ ಮಾಡಬೇಡ. ಅಣ್ಣ ಯಾಕೆ ಈ ರೀತಿ ಮಾತನಾಡುತ್ತಿದ್ದಾನೆ ಎಂದು ನನಗೆ ಗೊತ್ತೇ ಆಗಲಿಲ್ಲ. ಅಣ್ಣ ಆ ಕಡೆ ಹೋದ ಮೇಲೆ ಅತ್ತಿಗೆ ತಕ್ಷಣ ನನ್ನ ಬಳಿ ಬಂದು ಹೇಳಿದಳು, ನೀನೇನು ಮಾಡುತ್ತಿದ್ದೀಯಾ? ನೀನು ನಿನ್ನ ಅಣ್ಣನ ಹತ್ತಿರ ನಿನ್ನ ಮತ್ತು ತೇಜಸ್ಸಿನ ಪ್ರೀತಿಯ ಬಗ್ಗೆ ಯಾಕೆ ಹೇಳಲಿಲ್ಲ? ಅತ್ತಿಗೆ, ನಾನು ತೇಜಸ್ನನ್ನು ಪ್ರೀತಿ ಮಾಡುತ್ತಿಲ್ಲ. ಅವನ ಮತ್ತು ನನ್ನ ಪ್ರೀತಿ ಪೂರ್ಣವಾಗಲಿಲ್ಲ. ಇದರಿಂದ ಏನೂ ತೊಂದರೆ ಇಲ್ಲ. ಆದರೆ ಅಣ್ಣನ ಸಂತೋಷ ನನಗೆ ಮುಖ್ಯ. ಅದರ ಮುಂದೆ ಯಾವುದೂ ಇಲ್ಲ. ಇದರಿಂದಾಗಿ ಅಣ್ಣ ತಲೆ ತಗ್ಗಿಸುವ ಹಾಗೆ ನಾನೇನು ಮಾಡುವುದಿಲ್ಲ. ಅಕಸ್ಮಾತ್ ತೇಜಸ್ಗೆ ನನ್ನ ಪ್ರೀತಿಯ ಬಗ್ಗೆ ಗೊತ್ತಿದ್ದರೆ ಅವನು ಮರ್ಯಾದೆಯಿಂದ ಅಣ್ಣನ ಹತ್ತಿರ ನನ್ನ ಸಂಬಂಧವನ್ನು ಕೇಳಲು ಬರುತ್ತಿದ್ದ. ಆಗ ಅಣ್ಣ ನನ್ನ ಮದುವೆಯನ್ನು ಅವನೊಂದಿಗೆ ಮಾಡುವ ಸಾಧ್ಯತೆ ಇರುತ್ತಿತ್ತು. ಆದರೆ ನಾವಿಬ್ಬರು ಒಬ್ಬರಿಗೊಬ್ಬರು ಒಂದು ಮಾತು ಕೂಡ ಆಡಲಿಲ್ಲ. ಹಾಗಿದ್ದ ಮೇಲೆ ನಮ್ಮಿಬ್ಬರ ಮದುವೆ ಆಗಲು ಹೇಗೆ ಸಾಧ್ಯ? ನಾನು ನನ್ನ ಅಣ್ಣನ ಇಷ್ಟದ ಪ್ರಕಾರವೇ ಮದುವೆ ಆಗುತ್ತೇನೆ. ಇಷ್ಟು ಹೇಳಿ ನಾನು ಅತ್ತಿಗೆ ಬಾಯಿಯನ್ನು ಮುಚ್ಚಿಸಿದೆ. ಆದರೆ ಅತ್ತಿಗೆ ನನ್ನ ಬಳಿ ಯಾವಾಗಲೂ ತೇಜಸ್ನ ಪ್ರೀತಿಯ ಬಗ್ಗೆ ಕೆದಕುತ್ತಲೇ ಇರುತ್ತಿದ್ದಳು ಮತ್ತು ಅವಳು ಈ ಸಂಬಂಧವನ್ನು ನಿರಾಕರಿಸು, ಹೀಗೆ ಮಾಡಿದರೆ ನಿನ್ನ ಪ್ರೀತಿ ಉಳಿಯಬಹುದು ಎನ್ನುತ್ತಿದ್ದಳು. ಆದರೆ ನಾನು ಅತ್ತಿಗೆಗೆ ಹಾಗೆ ಮಾಡಲು ಆಗಲ್ಲ. ಅಷ್ಟೇ ಅಲ್ಲ, ನಾನು ಈ ಮದುವೆ ಮಾಡಿಕೊಳ್ಳಲು ತಯಾರಿದ್ದೇನೆ ಎಂದಿದ್ದೆ. ನನ್ನ ಮದುವೆ 1 ತಿಂಗಳ ನಂತರ ನಿಶ್ಚಯವಾಗಿತ್ತು. ಆದರೆ ನಾನು ಮದುವೆಯಾಗುವ ಹುಡುಗ ಮುಂದಿನ ವಾರವೇ ಅಮೆರಿಕಕ್ಕೆ ಹೋಗಬೇಕಿತ್ತು. ಅದಕ್ಕಾಗಿ ಅವರ ಮನೆಯವರು ಎಲ್ಲರೂ ಬಂದು ಮಾತನಾಡಿದರು. ನಾವು ಸಿಂಪಲ್ ಆಗಿ ಮದುವೆ ಮಾಡಿಸಿಕೊಂಡು ನಮ್ಮ ಸೊಸೆಯನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತೇವೆ. ಯಾಕೆಂದರೆ ನಮ್ಮ ಹುಡುಗ ತನ್ನ ಹೆಂಡತಿಯ ಜೊತೆಗೆ ಅಮೆರಿಕಕ್ಕೆ ಹೋಗಲು ಬಯಸುತ್ತಿದ್ದಾನೆ. ಆ ಕಾರಣಕ್ಕಾಗಿ ನಾವು ಅವನ ಮದುವೆಯನ್ನು ಬೇಗ ಮಾಡಲು ಬಯಸುತ್ತೇವೆ ಎಂದಿದ್ದರು. ಇದಕ್ಕೆ ಅಣ್ಣನಿಗೆ ಯಾವುದೇ ತೊಂದರೆ ಇರಲಿಲ್ಲ. ಯಾಕೆಂದರೆ ಅವರು ಲಕ್ಷಾಧೀಶ್ವರರಾಗಿದ್ದರು. ಈ ಕಾರಣಕ್ಕಾಗಿ ಅತ್ತಿಗೆಗೆ ಆ ಸಂಬಂಧ ಇಷ್ಟವಿರಲಿಲ್ಲ. ಅದಕ್ಕಾಗಿ ಅತ್ತಿಗೆ ನನ್ನ ಬಳಿ ಬಂದು ಈ ಸಂಬಂಧವನ್ನು ಒಪ್ಪಬೇಡ ಎಂದು ಪುನಃ ಪುನಃ ಹೇಳುತ್ತಿದ್ದಳು. ಆದರೆ ನಾನು ಅವಳ ಮಾತನ್ನು ಕೇಳಲಿಲ್ಲ. ಅಣ್ಣ ಮತ್ತು ಮನೋಜಣ್ಣ ಸೇರಿಕೊಂಡು ಮನೆಯಲ್ಲಿ ಎಲ್ಲ ರೀತಿಯ ತಯಾರಿಗಳನ್ನು ಬೇಗ ಬೇಗ ಮಾಡಿದ್ದರು. 2 ದಿನದ ನಂತರವೇ ನನ್ನ ಮದುವೆ ಇತ್ತು. ಆದರೆ ಮದುವೆ 1 ದಿನದ ಮೊದಲು ಮನೋಜಣ್ಣ ಎಲ್ಲೋ ಹೊರಟು ಹೋಗಿದ್ದ. ನಾನು ಕಿಟಕಿಯಲ್ಲಿ ನಿಂತುಕೊಂಡು ಪುನಃ ಪುನಃ ತೇಜಸ್ನ ಅಂಗಡಿಯನ್ನು ನೋಡುತ್ತಿದ್ದೆ. ಅವನು ತನ್ನ ತಾಯಿಯನ್ನು ಕರೆದುಕೊಂಡು ಎಲ್ಲಿಗೆ ಹೋಗಿರಬಹುದೆಂದು ಯೋಚಿಸುತ್ತಿದ್ದೆ. ಈ ಕಡೆ ನನ್ನ ಮದುವೆಯ ಸಮಯವೂ ಬಂದಿತ್ತು. ನನ್ನನ್ನು ಮದುಮಗಳಾಗಿ ತಯಾರಿ ಮಾಡಿದರು. ಅತ್ತೆ ಮನೆಯ ಕಡೆಯವರು ಮತ್ತು ಮದುಮಗ ಕೂಡ ಹಾಜರಿದ್ದ. ಅವರು ಹೇಳುತ್ತಿದ್ದರು, 1 ತಿಂಗಳ ನಂತರ ರಿಸೆಪ್ಷನ್ ವಿಜೃಂಭಣೆಯಿಂದ ಮಾಡೋಣ. ಈಗ ಅವರು ನನ್ನನ್ನು ಮದುವೆ ಮಾಡಿ ಕರೆದುಕೊಂಡು ಹೋಗಲು ಇಷ್ಟಪಡುತ್ತಿದ್ದರು. ನಾನು ಮದುಮಗಳಾಗಿ ತಯಾರಾಗಿದ್ದೆ. ಆದರೆ ನನ್ನ ಮನಸ್ಸಿನಲ್ಲಿ ಈಗಲೂ ಸಹ ತೇಜಸ್ನ ನೆನಪು ಬರುತ್ತಿತ್ತು. ಅತ್ತಿಗೆ ನನ್ನನ್ನು ರೂಮಿನಲ್ಲಿಯೇ ಇರಲು ಹೇಳಿದಳು. ಮದುವೆಯಲ್ಲಿ ನಮ್ಮ ಕಡೆಯಿಂದ ಕೆಲವು ಮುಖ್ಯವಾದ ಜನರಷ್ಟೇ ಬಂದಿದ್ದರು. ಅತ್ತಿಗೆ ನನ್ನನ್ನು ಅವಳ ಜೊತೆಗೆ ಮಂಟಪಕ್ಕೆ ಕರೆದುಕೊಂಡು ಬಂದಿದ್ದಳು. ಅಲ್ಲಿ ಎಲ್ಲ ಜನರಿದ್ದರು. ಅತ್ತಿಗೆ ಸರಿಯಾದ ರೀತಿಯಲ್ಲಿ ನನ್ನ ಕೈಯನ್ನು ಹಿಡಿದುಕೊಂಡು ಮಂಟಪಕ್ಕೆ ಕರೆದುಕೊಂಡು ಬರುತ್ತಿದ್ದಳು. ತಕ್ಷಣ ಅವಳು ನನ್ನನ್ನು ಅಣ್ಣನ ಮೈ ಮೇಲೆ ಜೋರಾಗಿ ತಳ್ಳಿದಳು. ಅಣ್ಣ ತಕ್ಷಣ ನನ್ನನ್ನು ಹಿಡಿದ. ಆಗ ಅಣ್ಣ ಹೇಳಿದ,
ನೀನು ಏನು ಮಾಡ್ತಾ ಇದ್ದೀಯಾ? ಎಲ್ಲ ಜನರು ನನ್ನನ್ನೇ ನೋಡುತ್ತಿದ್ದರು. ಅತ್ತಿಗೆ ವ್ಯವಹಾರ ನನಗೆ ಸ್ವಲ್ಪವೂ ಇಷ್ಟವಾಗಲಿಲ್ಲ. ಆದರೆ ಅತ್ತಿಗೆಗೆ ಜೋರಾಗಿ ಚೀರುತ್ತಿದ್ದಳು ಮತ್ತು ಅಣ್ಣನಿಗೆ ಹೇಳಿದಳು, ನಿನ್ನ ತಂಗಿಯನ್ನು ಸರಿಯಾಗಿ ಕಂಟ್ರೋಲ್ನಲ್ಲಿಟ್ಕೋ. ನಿನ್ನ ತಂಗಿ ಮನೆಯಿಂದ ಓಡಿ ಹೋಗುವ ಪ್ಲ್ಯಾನ್ ಮಾಡಿದ್ದಾಳೆ. ಆಗ ನಾನು ತಕ್ಷಣ ಅತ್ತಿಗೆಯನ್ನು ಆಶ್ಚರ್ಯದಿಂದ ನೋಡಿ ಹೇಳಿದೆ, ಅತ್ತಿಗೆ, ನೀವು ನನ್ನ ಮೇಲೆ ಯಾವ ಅಪವಾದವನ್ನು ಹೊರಿಸುತ್ತಿದ್ದೀರಾ? ಆಗ ಅವಳು ಹೇಳಿದಳು, ನಾನು ಸರಿಯಾಗಿ ಹೇಳುತ್ತಿದ್ದೇನೆ ಎಂದು ಹೇಳುತ್ತಾ ಅಣ್ಣನಿಗೆ ಹೇಳಿದಳು, ನಿಮಗೆ ನಂಬಿಕೆ ಬಂದಿಲ್ಲವೆಂದಾದರೆ ನೀವು ನನ್ನ ಜೊತೆ ಅವಳ ರೂಮಿಗೆ ಬನ್ನಿ. ಇವತ್ತು ನಾನು ನಿಮ್ಮ ಸಿಂಪಲ್ ಆಗಿರುವ ತಂಗಿಯ ವಾಸ್ತವ ಏನೆಂದು ತೋರಿಸುತ್ತೇನೆ ಎಂದಳು. ಅಲ್ಲಿ ಸೇರಿದಂಥ ಎಲ್ಲ ಜನರಿಗೂ ಆಶ್ಚರ್ಯವಾಗಿತ್ತು. ಇಲ್ಲಿ ಏನು ನಡೆಯುತ್ತಿದೆ ಎಂದು ಅವರಿಗೆ ಗೊತ್ತಾಗಿರಲಿಲ್ಲ. ಅಣ್ಣ ಪುನಃ ಪುನಃ ಅತ್ತಿಗೆಗೆ ಹೇಳುತ್ತಿದ್ದರು, ನೀನು ಸುಮ್ಮನಿರು ಎಂದು. ಆದರೆ ಅತ್ತಿಗೆ ಅವನ ಮಾತು ಕೇಳದೆ ಅವನ ಕೈಯನ್ನು ಹಿಡಿದುಕೊಂಡು ನನ್ನ ರೂಮಿಗೆ ಕರೆದುಕೊಂಡು ಹೋದಳು. ನಾನು ಮತ್ತು ಅಲ್ಲಿರುವ ಎಲ್ಲ ಜನರು ಅವರ ಹಿಂದೆ ಹಿಂದೆ ರೂಮಿಗೆ ಹೊರಟು ಹೋದೆವು. ಅತ್ತಿಗೆ ಹೇಳಿದಳು, ಇಲ್ಲಿ ನೋಡು, ನಿನ್ನ ತಂಗಿಯ ರೂಮಿನಲ್ಲಿ ಹಗ್ಗ ಇದೆ ಮತ್ತು ಇದು ನೋಡು ನಿನ್ನ ತಂಗಿಯ ಬ್ಯಾಗ್ ಎಂದು ಹೇಳುತ್ತಾ ಬ್ಯಾಗನ್ನು ಎತ್ತಿ ತೋರಿಸುತ್ತಿದ್ದಳು. ಆಗ ಅಣ್ಣ ಹೇಳಿದರು, ಇದೆಲ್ಲ ಏನು? ಅದಕ್ಕೆ ಅತ್ತಿಗೆ, ಇದೆಲ್ಲ ನಿನ್ನ ತಂಗಿ ಇಲ್ಲಿಂದ ಓಡಿ ಹೋಗಲು ರೆಡಿ ಮಾಡಿದ ವಸ್ತುಗಳು. ಈ ಹಗ್ಗವನ್ನು ಇಲ್ಲಿ ಕಟ್ಟಿ ಇಲ್ಲಿಂದ ಓಡಿ ಹೋಗಲು ತಯಾರಿ ಮಾಡಿದ್ದಳು ಮತ್ತು ಈ ಬ್ಯಾಗ್ ಅವಳ ಬಟ್ಟೆ ತುಂಬಿದ ಬ್ಯಾಗ್. ನಿನಗೆ ಗೊತ್ತಾ, ಅವಳು ಯಾರೊಂದಿಗೆ ಓಡಿ ಹೋಗುವಳಿದ್ದಳೆಂದು? ನಮ್ಮ ಮನೆ ಕೆಲಸದಾಳು ಮನೋಜ್ನ ಜೊತೆಗೆ. ಅವನು ಪ್ಲ್ಯಾನ್ ಮಾಡಿ ಮೊದಲೇ ಹೊರಟು ಹೋಗಿದ್ದಾನೆ. ಇವಳು ಅವರೊಂದಿಗೆ ಓಡಿ ಹೋಗುವಳಿದ್ದಳು, ಯಾಕೆಂದರೆ ಅವರಿಬ್ಬರು ಪ್ರೀತಿಸುತ್ತಿದ್ದಾರೆ. ಇವರಿಬ್ಬರ ನಡುವೆ ಯಾವಾಗಿನಿಂದ ಈ ರೀತಿ ನಡೆಯುತ್ತಿತ್ತೆಂದು ಗೊತ್ತಾ? ನಿನ್ನ ತಂಗಿ ನಮ್ಮ ಕಣ್ಣಿಗೆ ಮಣ್ಣೆರಚುತ್ತಾ ಬಂದಿದ್ದಾಳೆ. ಆದರೆ ಇವತ್ತು ನಾನು ಇವಳ ತುಂಬಿದ ಬ್ಯಾಗನ್ನು ನೋಡಿ ನನಗೆ ಗೊತ್ತಾಯಿತು, ಇವಳು ನಮ್ಮ ಮರ್ಯಾದೆ ಹೋಗುವ ಕೆಲಸ ಮಾಡಿ ಓಡಿ ಹೋಗುತ್ತಿದ್ದಾಳೆ ಎಂದು. ಅತ್ತಿಗೆ ಅಣ್ಣ ನಂಬುವ ಹಾಗೆ ಸುಳ್ಳು ಹೇಳುತ್ತಿದ್ದಳು. ಅಲ್ಲಿ ಸೇರಿದಂತಹ ಎಲ್ಲ ನೆಂಟರು ಸಹ ನನ್ನ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿದ್ದರು. ಅಣ್ಣನು ನನ್ನ ತಲೆಯನ್ನು ಹಿಡಿದುಕೊಂಡು ಹೇಳುತ್ತಿದ್ದ, ನೀನು ಸರಿಯಾಗಿ ಹೇಳ್ತಾ ಇದ್ದೆ, ನಿನಗೆ ಸಂಗೀತಾಳ ಮೇಲೆ ಅನುಮಾನವಿದೆ ಎಂದು. ಆದರೆ ನಾನು ನಿನ್ನ ಮಾತನ್ನು ನಂಬುತ್ತಿರಲಿಲ್ಲ ಎಂದನು. ಆಗ ನಾನು ಹೇಳಿದೆ, ಇಲ್ಲ ಅಣ್ಣ, ಅತ್ತಿಗೆ ಸುಳ್ಳು ಹೇಳುತ್ತಿದ್ದಾಳೆ. ಆ ರೀತಿ ಏನೂ ಇಲ್ಲ. ಮನೋಜ್ ಅಣ್ಣನನ್ನು ನಾನು ನನ್ನ ಸ್ವಂತ ಅಣ್ಣನ ಹಾಗೆ ನೋಡುತ್ತಿದ್ದೇನೆ. ಅಣ್ಣ ನನ್ನ ಹತ್ತಿರ ಬಂದು ನನ್ನ 2 ಕೈಯನ್ನು ಗಟ್ಟಿಯಾಗಿ ಹಿಡಿದು, ನೀನ್ಯಾಕೆ ಈ ರೀತಿ ಮಾಡಿದೆ? ಈಗ ಮದುವೆ ಮಾಡಿಕೊ ಮತ್ತು ಇಲ್ಲಿಂದ ಹೊರಟು ಹೋಗು ಎಂದರು. ಆಗ ಅದೇ ಸಮಯಕ್ಕೆ ಹುಡುಗನ ತಂದೆ ತಾಯಿ ಹೇಳಿದರು, ಬೇಡ ಬೇಡ, ನಾವು ಈ ಥರದ ಹುಡುಗಿಯ ಜೊತೆ ನಮ್ಮ ಮಗನ ಮದುವೆಯನ್ನು ಮಾಡುವುದಿಲ್ಲ ಎಂದರು. ಹುಡುಗನೂ ಸಹ ತನ್ನ ತಂದೆ ತಾಯಿಗೆ ಹೇಳಿದನು, ನನಗೂ ಇಂಥ ಹುಡುಗಿ ಜೊತೆ ಮದುವೆಯಾಗಲು ಇಷ್ಟವಿಲ್ಲ. ಹೊರಡಿ ಇಲ್ಲಿಂದ, 1 ನಿಮಿಷವೂ ಇಲ್ಲಿ ನಿಲ್ಲುವುದು ಬೇಡ ಎಂದನು. ಅಣ್ಣ ಅವರಿಗೆ ಕೈ ಮುಗಿಯುತ್ತಿದ್ದನು. ಆದರೆ ಅವರು ಅಣ್ಣನ ಒಂದು ಮಾತನ್ನು ಕೇಳಲಿಲ್ಲ ಮತ್ತು ನನ್ನ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನು ಹೇಳಿ ಅಲ್ಲಿಂದ ಹೊರಟು ಹೋದರು. ಮದುವೆಯ ದಿಬ್ಬಣ ವಾಪಸ್ ಹೊರಟು ಹೋಗಿತ್ತು. ನಾನೀಗ ಅಳುವುದನ್ನು ಬಿಟ್ಟರೆ ಬೇರೆ ಏನು ಮಾಡುವ ಹಾಗಿರಲಿಲ್ಲ. ನಾನು ನಿರಪರಾಧಿ ಎಂದು ತೋರಿಸಲು ನನ್ನ ಬಳಿ ಯಾವುದೇ ಸಾಕ್ಷಿ ಇರಲಿಲ್ಲ. ಅವರೆಲ್ಲರೂ ಹೊರಟು ಹೋದ ನಂತರ ಅಣ್ಣ ನನಗೆ ಹೊಡೆಯಲು ಶುರು ಮಾಡಿದ. ನಾನು ಅತ್ತಿಗೆ ಹತ್ತಿರ ಹೇಳುತ್ತಿದ್ದೆ, ನೀವು ನನ್ನ ಮೇಲೆ ಇಲ್ಲದ ಅಪವಾದ ಹೊರಿಸುತ್ತಿದ್ದೀರಾ? ಆಗ ಅವಳು ಹೇಳಿದಳು, ನೀನು ಕ್ಯಾರೆಕ್ಟರ್ಲೆಸ್ ಹುಡುಗಿ. ನೀನು ನಮ್ಮ ಮನೆಯಲ್ಲಿ ಇದ್ದರೆ ನಮ್ಮ ಮರ್ಯಾದೆಯನ್ನು ಸಹ ಹಾಳು ಮಾಡಬಹುದು. ನಂತರ ಅವಳು ತನ್ನ ಗಂಡನಿಗೆ ಹೇಳಿದಳು, ಇವಳನ್ನು ಈಗಲೇ ಈ ಮನೆಯಿಂದ ಹೊರಗೆ ಕಳಿಸಿ. ಆಗ ನಾನು ಅಳುತ್ತಾ ಅಣ್ಣನಿಗೆ ಕೈ ಮುಗಿದು ಕೇಳಿಕೊಳ್ಳುತ್ತಿದ್ದೆ. ಆದರೆ ಅಣ್ಣನ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರಲಿಲ್ಲ ಮತ್ತು ಇವತ್ತು ನಿನ್ನಿಂದಾಗಿ ನನ್ನ ಮರ್ಯಾದೆ ಹೋಯಿತು ಎನ್ನುತ್ತಾ ಅಣ್ಣ ನನ್ನನ್ನು ಕೈ ಹಿಡಿದು ತಳ್ಳಿ ಮನೆಯಿಂದ ಹೊರಹಾಕಿದ. ನಾನು ಎಷ್ಟು ಕೇಳಿಕೊಂಡರೂ ಅಣ್ಣನ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರಲಿಲ್ಲ. ಮನೆಯಿಂದ ಆಚೆ ಹಾಕಿದರೆ ನನ್ನ ತಂಗಿ ಎಲ್ಲಿಗೆ ಹೋಗುವಳು, ಹೇಗೆ ಇರುವಳು ಎಂದು ಕೂಡ ಅವನು ಯೋಚಿಸಲಿಲ್ಲ. ಅಕ್ಕಪಕ್ಕದಲ್ಲಿ ಇರುವವರೆಲ್ಲರೂ ಈ ತಮಾಷೆಯನ್ನು ನಿಂತು ನೋಡುತ್ತಿದ್ದರು. ನನ್ನನ್ನು ಮದುಮಗಳ ಬಟ್ಟೆಯಲ್ಲಿಯೇ ಮನೆಯಿಂದ ಹೊರಗೆ ಹಾಕಿದ್ದರು. ಅತ್ತಿಗೆ ನನ್ನೊಂದಿಗೆ ಈ ರೀತಿ ಆಟವಾಡಬಹುದೆಂದು ನನಗೆ ಗೊತ್ತೇ ಇರಲಿಲ್ಲ. ನಡೆಯುತ್ತಾ ನಡೆಯುತ್ತಾ ನಾನು ರಸ್ತೆಗೆ ಬಂದಿದ್ದೆ. ನನಗೆ ಯಾವ ರಸ್ತೆ ಎಲ್ಲಿಗೆ ಹೋಗುವುದೆಂದು ಗೊತ್ತಿರಲಿಲ್ಲ. ರಸ್ತೆಯಲ್ಲಿ ನಡೆಯುತ್ತಾ ನಡೆಯುತ್ತಾ ರಾತ್ರಿಯಾಗಿ ಹೋಗಿತ್ತು. ಹತ್ತು ನನ್ನ ಸ್ಥಿತಿ ಬಹಳ ಕೆಟ್ಟದಾಗಿ ಹೋಗಿತ್ತು. ನನ್ನ ನೋವನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇರಲಿಲ್ಲ. ಅದಕ್ಕಾಗಿ ನಾನು ರಸ್ತೆಯ ಪಕ್ಕದಲ್ಲಿ ಕುಳಿತುಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದೆ. ಈ ಕತ್ತಲೆಯ ರಾತ್ರಿಯನ್ನು ನಾನು ಹೇಗೆ ಕಳೆಯಲಿ ಎಂದು ನನಗೆ ತಿಳಿಯುತ್ತಿಲ್ಲ. ಅದೇ ಸಮಯಕ್ಕೆ ಸರಿಯಾಗಿ ಒಂದು ಹುಡುಗಿ ನನ್ನ ಹಿಂದೆ ಬಂದು ನಿಂತುಕೊಂಡಳು ಮತ್ತು ಹೇಳಿದಳು, ಅಕ್ಕ, ನೀನು ಇಲ್ಯಾಕೆ ಕುಳಿತುಕೊಂಡಿದ್ದೀಯಾ? ಆಗ ನಾನು ಹೇಳಿದೆ, ಇದೇ ನನ್ನ ಜಾಗ. ನನ್ನ ಹಣೆಬರಹ ಚೆನ್ನಾಗಿಲ್ಲ. ನಾನು ಇಲ್ಲಿಂದ ಎಲ್ಲಿಗೆ ಹೋಗಲಿ? ಆಗ ಅವಳು ಹೇಳಿದಳು, ನಿನ್ನನ್ನು ನೋಡಿದರೆ ದುಃಖದಲ್ಲಿ ಇರುವ ಹಾಗೆ ಕಾಣುತ್ತೀಯ. ಸಮಯವೇ ನಿನಗೆ ಇಷ್ಟೆಲ್ಲ ದುಃಖವನ್ನು ನೀಡಿತ್ತಾ? ಆಗ ನಾನು ಹೇಳಿದೆ, ಸಮಯ ಅಲ್ಲ, ನನ್ನವರೇ ನನಗೆ ದುಃಖವನ್ನು ಕೊಟ್ಟಿದ್ದಾರೆ. ಆಗ ಅವಳು ಕೇಳಿದಳು, ವಿಷಯ ಏನೆಂದು ಹೇಳು, ನನ್ನ ಕೈಲಾದಷ್ಟು ಸಹಾಯ ಮಾಡುತ್ತೇನೆ. ಆಗ ನಾನು ನನ್ನ ಬಗ್ಗೆ ಎಲ್ಲವನ್ನೂ ಹೇಳಿದೆ. ನನ್ನ ಬಟ್ಟೆಯನ್ನು ನೋಡಿ ಅವಳು ಅಂದುಕೊಂಡಿದ್ದಳು ಇವಳು ಹಸೆಮಣೆ ಏರುವವಳಿದ್ದಳೆಂದು. ನನ್ನ ಎಲ್ಲ ಕಥೆಯನ್ನು ಕೇಳಿದ ಮೇಲೆ ಅವಳು ನನ್ನ ಮೇಲೆ ಕರುಣೆ ತೋರಿಸಿ ಹೇಳಿದಳು, ನೀನು ನನ್ನ ಜೊತೆಗೆ ಬಾ. ನಾನು ಸಹ ಇದೇ ರೀತಿಯ ಕೇಸ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೆ. ಅಷ್ಟೇ ಅಲ್ಲ, ನನ್ನಂಥ ತುಂಬ ಹುಡುಗಿಯರು ಒಂದು NGOದಲ್ಲಿ ಕೆಲಸ ಮಾಡುತ್ತಿದ್ದೇವೆ.
ನಮಗೆ ಅಲ್ಲಿ ಉಳಿಯಲು ಜಾಗವಿದೆ ಮತ್ತು ನಮ್ಮನ್ನು ಅಲ್ಲಿ ಸ್ಟ್ರಾಂಗ್ ಮಾಡಲಾಗುತ್ತದೆ. ನಾವು ಹೇಗಿರಬೇಕೆಂದು ನಮಗೆ ಅಲ್ಲಿ ಕಲಿಸಿಕೊಡಲಾಗುತ್ತದೆ. ನಿನಗೆ ಇಷ್ಟವಿದ್ದರೆ ನಮ್ಮ ಜೊತೆ ಅಲ್ಲಿ ಇರಬಹುದು. ನಿನ್ನೊಳಗೆ ಯಾವುದಾದರೂ ಟ್ಯಾಲೆಂಟ್ ಇದ್ದರೆ ಅಲ್ಲಿ ಇರುವಂಥ ಹುಡುಗಿಯರಿಗೂ ಸಹ ನಿನ್ನ ಟ್ಯಾಲೆಂಟ್ನಿಂದ ಸ್ಟ್ರಾಂಗ್ ಆಗಿ ಮಾಡಬಹುದು. ಸದ್ಯಕ್ಕೆ ನನಗೆ ರಾತ್ರಿ ಕಳೆಯಲು ಯಾವುದಾದ್ರೂ ಒಂದು ಒಳ್ಳೆಯ ಜಾಗದ ಅವಶ್ಯಕತೆ ಇತ್ತು. ಅದಕ್ಕಾಗಿ ನಾನು ಆ ಹುಡುಗಿಯ ಜೊತೆ ಹೊರಟು ಹೋದೆ. ಅವಳು ನನ್ನನ್ನು NGOಗೆ ಕರೆದುಕೊಂಡು ಹೋದಳು. ಅಲ್ಲಿ ಹೋದ ಮೇಲೆ ನಾನು ಎಲ್ಲ ಹುಡುಗಿಯರನ್ನು ದಿಟ್ಟಿಸಿ ನೋಡುತ್ತಿದ್ದೆ. ಏಕೆಂದರೆ ಈ ಪ್ರಪಂಚದಲ್ಲಿ ನಾನೊಬ್ಬಳೇ ಅನಾಥ ಹುಡುಗಿಯಲ್ಲ. ನನ್ನಂಥ ಎಷ್ಟೋ ಜನ ಹುಡುಗಿಯರಿದ್ದಾರೆ. ತಂದೆ ತಾಯಿ ಇಲ್ಲದೆ NGOದಲ್ಲಿ, ಅನಾಥಾಶ್ರಮದಲ್ಲಿ ಮತ್ತು ಗರ್ಲ್ಸ್ ಹಾಸ್ಟೆಲ್ನಲ್ಲಿ ತಮ್ಮ ಜೀವನವನ್ನು ಕಳೆಯುತ್ತಿದ್ದಾರೆ. ಆ ಹುಡುಗಿ ನನ್ನನ್ನು ಅಲ್ಲಿಯ ವಾರ್ಡನ್ ಜೊತೆಗೆ ಮೀಟ್ ಮಾಡಿಸಿದಳು. ಈ ರೀತಿಯಾಗಿ ನಾನು ಆ NGOದಲ್ಲಿ ಉಳಿಯಲು ಶುರು ಮಾಡಿದೆ. ಅಲ್ಲಿ ಕೆಲವಷ್ಟು ಜನ ಹುಡುಗಿಯರಲ್ಲಿ ಒಂದಲ್ಲ ಒಂದು ರೀತಿಯ ಟ್ಯಾಲೆಂಟ್ ಇತ್ತು ಮತ್ತು ಯಾರಲ್ಲಿ ಟ್ಯಾಲೆಂಟ್ ಇರಲಿಲ್ಲವೋ ಅವರಿಗೆ ಕಲಿಸಲಾಗುತ್ತಿತ್ತು. ನಾನು ಅಲ್ಲಿ ಉಳಿಯಲು ಶುರು ಮಾಡಿ 3 ದಿನ ಕಳೆದು ಹೋಗಿತ್ತು. ನನಗೆ ಅಣ್ಣ ಮತ್ತು ತೇಜಸ್ನ ನೆನಪಾಗುತ್ತಿತ್ತು. ಎಲ್ಲಕ್ಕಿಂತ ಜಾಸ್ತಿ ನನ್ನ ಹಣಬರಕ್ಕೆ ಬೇಸರವಾಗುತ್ತಿತ್ತು. ಹೀಗೆ ಅಲ್ಲಿಯೇ ಇದ್ದು 1 ತಿಂಗಳು ಕಳೆದು ಹೋಯಿತು. ಮೊದಮೊದಲು ಈ ಪ್ರಪಂಚದಲ್ಲಿ ನನ್ನವರು ಯಾರೂ ಇಲ್ಲ ಎಂದು ಅನ್ನಿಸುತ್ತಿತ್ತು. ನಂತರ ನನ್ನನ್ನು ನಾನು ಸಂಪೂರ್ಣವಾಗಿ ಕೆಲಸದಲ್ಲಿ ತೊಡಗಿಸಿಕೊಂಡೆ. ಆದರೆ ನನ್ನ ಗಮನ ಪುನಃ ಎಲ್ಲರ ಮೇಲೂ ಹೋಗುತ್ತಿತ್ತು. ಬಹಳ ದಿನದಿಂದ NGOನಲ್ಲಿರುವುದರಿಂದ ನನಗೆ ರೂಢಿಯಾಗಿ ಹೋಗಿತ್ತು. ನಾನು ಅಲ್ಲಿ ಎಲ್ಲ ಕೆಲಸವನ್ನು ಮಾಡಲು ಪ್ರಾರಂಭಿಸಿದೆ. ಹುಡುಗಿಯರಿಗೆಲ್ಲ ಅಲ್ಲಿ ಒಳ್ಳೆಯ ಊಟವನ್ನು ನೀಡುತ್ತಿದ್ದರು. ಒಂದು ದಿನ ನನಗೆ ವಾರ್ಡನ್ ಹೇಳಿದರು, ಸಂಗೀತ, ಇವತ್ತು ರೇಷನ್ ಬರುವುದಿದೆ. ಈಗ ಒಬ್ಬ ಹುಡುಗ ರಿಕ್ಷಾದಲ್ಲಿ ರೇಷನ್ ತರುತ್ತಾನೆ ಎಂದು ಹೇಳಿ ನನ್ನ ಕೈಯಲ್ಲಿ ರೇಷನ್ ಲಿಸ್ಟ್ ಕೊಟ್ಟು ಎಲ್ಲ ರೇಷನನ್ನು ಚೆಕ್ ಮಾಡಿ ಒಳಗಡೆ ತೆಗೆದುಕೋ ಎಂದರು. ನಾನು ಅಲ್ಲೇ ನಿಂತು ಅವನನ್ನು ವೇಟ್ ಮಾಡುತ್ತಿದ್ದೆ. ಸ್ವಲ್ಪ ಹೊತ್ತಿನ ನಂತರ ಒಂದು ರಿಕ್ಷಾ ಬಂತು ಮತ್ತು ಒಬ್ಬ ಹುಡುಗ ಅದರಿಂದ ಇಳಿದ ಮತ್ತು ರೇಷನ್ ಸಾಮಾನು ಇಳಿಸುತ್ತಿದ್ದ. ಅಚಾನಕ್ಕಾಗಿ ನನ್ನ ದೃಷ್ಟಿ ಆ ಹುಡುಗನ ಮೇಲೆ ಬಿತ್ತು. ಆಗ ನನಗೆ ಆಶ್ಚರ್ಯವಾಯಿತು. ಯಾಕೆಂದರೆ ಎದುರುಗಡೆ ರಿಕ್ಷಾದಿಂದ ಸಾಮಾನುಗಳನ್ನು ಕೆಳಕ್ಕೆ ಇಳಿಸುತ್ತಿರುವನು ಬೇರೆ ಯಾರೂ ಆಗಿರದೆ ಅದೇ ಕಿರಾಣಿ ಅಂಗಡಿಯ ಹುಡುಗ ತೇಜಸ್ ಆಗಿದ್ದ. ಅವನ ದೃಷ್ಟಿಯೂ ಸಹ ನನ್ನ ಮೇಲೆ ಬಿತ್ತು. ಅವನು ನನ್ನನ್ನು ನೋಡುತ್ತಿದ್ದ ಹಾಗೆ ಎಲ್ಲವನ್ನು ಮರೆತು ಸಾಮಾನುಗಳನ್ನು ಅಲ್ಲೇ ಎಸೆದ ಮತ್ತು ತಕ್ಷಣ ನನ್ನ ಹತ್ತಿರ ಬಂದ. ನೀನು ಎಲ್ಲಿಗೆ ಹೊರಟು ಹೋಗಿದ್ದೆ? ನಿನಗೆ ಗೊತ್ತಿಲ್ವಾ ನಿನ್ನ ಅಣ್ಣ ಎಷ್ಟು ಟೆನ್ಷನ್ ಮಾಡಿಕೊಂಡಿದ್ದಾನೆಂದು? ಮತ್ತೆ ನೀನಿಲ್ಲಿ ಏನು ಮಾಡ್ತಾ ಇದ್ದೀಯಾ ಎಂದ. ಆಗ ನಾನು ಹೇಳಿದೆ, ನೀನು ಏನು ಹೇಳ್ತಾ ಇದ್ದೀಯಾ? ನೀನು ಎಲ್ಲಿಗೆ ಹೊರಟು ಹೋಗಿದ್ದೆ? ನಾನು ನಿನಗೋಸ್ಕರ ಎಲ್ಲ ಕಡೆ ವಿಚಾರಿಸಿದ್ದೆ. ಅಮ್ಮ ತುಂಬ ಸೀರಿಯಸ್ ಆಗಿದ್ದರು. ನಾನು ಅವರನ್ನು ಕರೆದುಕೊಂಡು ಮುಂಬೈಗೆ ಹೋಗಿದ್ದೆ. ತುಂಬ ದಿನಗಳವರೆಗೆ ಅಲ್ಲಿ ಅವರಿಗೆ ಚಿಕಿತ್ಸೆ ನಡೆಯುತ್ತಿತ್ತು. ನಾನು ಅಲ್ಲಿಂದ ವಾಪಸ್ ಬಂದ ಮೇಲೆ ನಾನು ನಿನ್ನ ರೂಮಿನ ಕಡೆಯೇ ನೋಡುತ್ತಿದ್ದೆ. ನೀನು ಒಂದು ದಿನವೂ ನನ್ನ ಕಣ್ಣಿಗೆ ಬೀಳಲಿಲ್ಲ. ನಾನು ಪುನಃ ನಿನ್ನನ್ನು ಅಲ್ಲಿಯೇ ಹುಡುಕುತ್ತಿದ್ದೆ. ನಂತರ ಅಕ್ಕಪಕ್ಕದವರ ಹತ್ತಿರ ಕೇಳಿದಾಗ ಅವರೆಲ್ಲರೂ ನಿನ್ನ ಬಗ್ಗೆ ಹೇಳಿದರು. ನಿನ್ನ ಅಣ್ಣ ನಿನ್ನ ಮದುವೆಯನ್ನು ಮಾಡಲು ರೆಡಿಯಾಗಿದ್ದ. ಆದರೆ ದಿಬ್ಬಣ ವಾಪಸ್ ಹೋಯಿತು. ನಂತರ ನಿನ್ನ ಅಣ್ಣ ನಿನ್ನನ್ನು ಮನೆಯಿಂದ ಹೊರಹಾಕಿದರೆಂದು ತಿಳಿಯಿತು. ಆದರೆ ಈಗ ಅವನು ನಿನ್ನ ಬಗ್ಗೆ ಟೆನ್ಷನ್ ಮಾಡಿಕೊಂಡಿದ್ದಾನೆ. ಅವನಷ್ಟೇ ಅಲ್ಲ, ನಾನು ಸಹ ತುಂಬ ದಿನದಿಂದ ನಿನ್ನನ್ನು ಹುಡುಕುತ್ತಿದ್ದೆ. ಆಗ ನಾನು ಹೇಳಿದೆ, ಅಣ್ಣ ನನ್ನನ್ನೇಕೆ ಹುಡುಕುತ್ತಿದ್ದಾನೆ? ನನ್ನ ತಪ್ಪು ಏನೂ ಇಲ್ಲದಿದ್ದರೂ ಅತ್ತಿಗೆ ನನ್ನ ಮೇಲೆ ಅಪವಾದ ಮಾಡಿದ್ದಳು. ಆಗ ತೇಜಸ್ ಹೇಳಿದ, ನನಗೆ ನಿನ್ನ ಬಗ್ಗೆ ಎಲ್ಲ ಗೊತ್ತು. ನಿನಗೆ ಏನನ್ನಿಸುತ್ತೆ? ನಾನು ಕೇವಲ ನಿನಗೆ ಕಣ್ಣಲ್ಲಿಯೇ ಸನ್ನೆ ಮಾಡುತ್ತಿದ್ದೆ ಎಂದ. ಆದರೆ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೆ. ನಾನು ನನ್ನ ಪ್ರೀತಿಯ ಬಗ್ಗೆ ನಿನ್ನ ಹತ್ತಿರ ಹೇಳುವವನಿದ್ದೆ. ಆದರೆ ಅಮ್ಮನನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಬೇಕಾಗಿ ಬಂತು ಮತ್ತು ನಾನು ಕೂಡ ಅಲ್ಲಿಯೇ ಉಳಿಯಬೇಕಾಗಿ ಬಂತು. ನಾನು ಪ್ರತಿದಿನ ನಿನ್ನನ್ನು ಹುಡುಕುತ್ತಿದ್ದೆ. ನೀನು ನಿರಪರಾಧಿ ಎನ್ನುವುದರ ಬಗ್ಗೆ ಸಾಕ್ಷಿಯೂ ಸಹ ನಿನ್ನ ಅಣ್ಣನಿಗೆ ಸಿಕ್ಕಿತ್ತು. ಈಗ ನಿನ್ನ ಅಣ್ಣ ನಿನಗೋಸ್ಕರ ಹಂಬಲಿಸುತ್ತಿದ್ದಾನೆ. ಅಷ್ಟೇ ಅಲ್ಲ, ಅವನು ಕೂಡ ಎಲ್ಲ ಕಡೆ ನಿನ್ನನ್ನು ಹುಡುಕುತ್ತಿದ್ದಾನೆ. ನಿನ್ನ ಅತ್ತಿಗೆ ನಿಮ್ಮ ಮನೆ ಕೆಲಸದಾಳು ಮನೋಜ್ನೊಂದಿಗೆ ನಿನ್ನ ಹೆಸರನ್ನು ಸೇರಿಸಿ ನಿನ್ನ ಜೀವನದ ಜೊತೆ ಆಟವಾಡಿದ್ದಳು. ಅವನು ಕೆಲವು ದಿನಗಳ ನಂತರ ನಿಮ್ಮ ಮನೆಗೆ ಪುನಃ ವಾಪಸ್ ಬಂದ. ಆಗ ನಿನ್ನ ಅಣ್ಣ ಅವನಿಗೆ ಎಷ್ಟು ಕೆಟ್ಟದಾಗಿ ಹೊಡೆದಿದ್ದನೆಂದರೆ ಹೊಡೆಯುತ್ತಾ ಅವನನ್ನು ಮನೆಯಿಂದ ಹೊರಗಡೆ ಎಳೆದುಕೊಂಡು ಬಂದಿದ್ದ. ಆಗ ಅಲ್ಲಿ ಎಲ್ಲ ಜನ ಸೇರಿದ್ದರು ಮತ್ತು ನಿನ್ನ ಅಣ್ಣ ಮನೋಜ್ನಿಗೆ ಪುನಃ ಕೇಳುತ್ತಿದ್ದ, ಈಗ ನೀನು ಇಲ್ಲಿ ಏನು ತೆಗೆದುಕೊಂಡು ಹೋಗಲು ಬಂದಿದ್ದೀಯಾ? ಪಾಪ ಆ ಕೆಲಸದವನು ಅಳುತ್ತಾ ಹೇಳುತ್ತಿದ್ದ, ನೀವ್ಯಾಕೆ ನನಗೆ ಈ ರೀತಿ ಹೊಡೆಯುತ್ತಿದ್ದೀರಾ? ನಾನು ಯಾವ ತಪ್ಪು ಮಾಡಿಲ್ಲ ಎಂದು ಹೇಳುತ್ತಿದ್ದ. ಆಗ ಗಲ್ಲಿಯವರೆಲ್ಲ ಸೇರಿ ಅವನನ್ನು ಉಳಿಸಿದರು. ನಂತರ ಅವನು ಹೇಳಿದ, ನನಗೆ ನೀವು ಸುಮ್ಮನೆ ಹೊಡೆಯುತ್ತಿದ್ದೀರಾ? ನನ್ನದೇನೂ ತಪ್ಪಿಲ್ಲ. ನಾನು ನಿಮ್ಮ ಕೆಲಸದಾಳು. ನಾನು ನಿಮ್ಮನ್ನು ಪೊಲೀಸರಿಗೆ ಒಪ್ಪಿಸಬಹುದು ಎಂದನು. ಆಗ ನಿಮ್ಮ ಅಣ್ಣ ಹೇಳಿದ, ನಿನ್ನ ಮತ್ತು ನನ್ನ ತಂಗಿಯ ನಡುವೆ ತುಂಬ ದಿನದಿಂದ ಅಫೇರ್ ನಡೆಯುತ್ತಿತ್ತು. ನೀನು ಅವಳನ್ನು ಮನೆಯಿಂದ ಓಡಿಸಿಕೊಂಡು ಹೋಗಲು ಇಷ್ಟಪಟ್ಟಿದ್ದೆ ಅಲ್ವಾ? ಈಗಂತೂ ನೀನು ಅವಳೊಂದಿಗೆ ಮದುವೆಯಾಗಿರಬೇಕು ಅಲ್ವಾ? ಈಗ ಇಲ್ಲಿ ಏನು ತೆಗೆದುಕೊಂಡು ಹೋಗಲು ಬಂದಿದ್ದೀಯಾ ಎಂದು ಕೇಳಿದನು. ಆ ಕೆಲಸದವನು ಇದನ್ನು ಕೇಳಿ ತನ್ನ ಕಿವಿಯನ್ನು ಮುಚ್ಚಿಕೊಂಡನು ಮತ್ತು ಹೇಳಿದನು, ದಿನೇಶ್ ಅಣ್ಣ, ನೀವು ಏನು ಹೇಳ್ತಾ ಇದ್ದೀರಾ? ಸಂಗೀತ ನನ್ನ ತಂಗಿಯ ಥರ ಇದ್ದಾಳೆ. ಮೊದಲೇ ಅವಳು ವಯಸ್ಸಿನಲ್ಲಿ ನನಗಿಂತ ಚಿಕ್ಕವಳು. ಆದರೂ ನಾನು ಅವಳನ್ನು ಅಕ್ಕ ಎಂದು ಕರೆಯುತ್ತಿದ್ದೆ. ಆಗ ನಿಮ್ಮ ಅಣ್ಣ ಹೇಳಿದ, ಹಾಗಾದರೆ ನೀನು ಎಲ್ಲಿ ಮಾಯವಾಗಿ ಹೋಗಿದ್ದೆ?
ನಾನು ನಿನ್ನನ್ನು ಹಿಡಿಯಲು ಸಾಧ್ಯವಾಗಬಾರದೆಂದು ನೀನು ಮೊದಲೇ ಮನೆಯಿಂದ ಹೊರಟು ಹೋಗಿದ್ದೆ ಅಲ್ವಾ? ಮತ್ತು ನಂತರ ನನ್ನ ತಂಗಿಯನ್ನು ಮನೆ ಬಿಟ್ಟು ಓಡಿ ಬರಲು ಹೇಳಿದ್ದೆ ಅಲ್ವಾ? ಆಗ ಮನೋಜ್, ದಿನೇಶ್ ಅಣ್ಣ, ನಾನೇಕೆ ನಿಮ್ಮ ಮನೆಯಿಂದ ಓಡಿ ಹೋಗಲಿ? ನಾನು ಯಾಕೆ ಸಂಗೀತಳನ್ನು ಮನೆಯಿಂದ ಓಡಿಸಿ ಕರೆದುಕೊಂಡು ಹೋಗಲಿ? ಮತ್ತು ನಾನು ಸುಮ್ಮನೆ ಇಲ್ಲಿಂದ ಹೋಗಲಿಲ್ಲ. ಹೊರತಾಗಿ ನಾನು ಸಂಗೀತಳ ಮದುವೆಯ ಒಂದು ದಿನದ ಮೊದಲೇ ಅತ್ತಿಗೆ ಹತ್ತಿರ ಹೇಳಿ ಹೋಗಿದ್ದೆ. ಊರಿನಲ್ಲಿ ನನ್ನ ತಂದೆ ಆರೋಗ್ಯ ತುಂಬ ಕೆಟ್ಟೋಗಿತ್ತು. ಅದಕ್ಕಾಗಿ ನಾನು ಅತ್ತಿಗೆ ಬಳಿ ಊರಿಗೆ ಹೋಗಲು ಸ್ವಲ್ಪ ಹಣವನ್ನು ಸಹ ತೆಗೆದುಕೊಂಡಿದ್ದೆ. ಅಷ್ಟೇ ಅಲ್ಲ, ನಾನು ಅತ್ತಿಗೆಗೆ ಹೇಳಿದ್ದೆ ನಾನು ಊರಿಂದ ಬರಲು 1 ತಿಂಗಳಾದರೂ ಆಗಬಹುದೆಂದು. ಯಾಕೆಂದರೆ ನನ್ನ ತಂಗಿಯ ಮದುವೆ ಸಹ 15 ದಿನದಲ್ಲಿ ಆಗುವುದರಲ್ಲಿತ್ತು. ಅದಕ್ಕಾಗಿ ನಾನು 15 ದಿನ ಕಳೆದ ಮೇಲಾದರೂ ಊರಿಗೆ ಹೋಗುವವನೇ ಇದ್ದೆ. ಅಲ್ಲಿಯವರೆಗೆ ತಂದೆಯ ಆರೋಗ್ಯ ಹದಗೆಟ್ಟಿತ್ತು. ಆ ಕಾರಣದಿಂದಾಗಿ ಸಂಗೀತಾಳ ಮದುವೆಯ ಮೊದಲ ದಿನವೇ ನಾನು ನಮ್ಮ ಊರಿಗೆ ಹೊರಟು ಹೋಗಿದ್ದೆ. ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲದಿದ್ದರೆ ನೀವು ನನ್ನ ಊರಿಗೆ ಫೋನ್ ಮಾಡಿ ಕೇಳಬಹುದು. ಆಗ ನಿಮ್ಮ ಅಣ್ಣ ಅತ್ತಿಗೆ ಕಡೆ ನೋಡಿದಾಗ ಅವಳು ಭಯಪಡುತ್ತಿದ್ದಳು ಮತ್ತು ಅವಳ ಮುಖದಲ್ಲಿರೋ ಭಯವನ್ನು ನೋಡಿ ಅವಳು ಸುಳ್ಳು ಹೇಳಿದ್ದಾಳೆಂದು ನಿಮ್ಮ ಅಣ್ಣನಿಗೆ ಎಲ್ಲವೂ ಅರ್ಥವಾಯಿತು. ಆದರೂ ನಿಮ್ಮ ಅತ್ತಿಗೆ ಇವನು ಸುಳ್ಳು ಹೇಳುತ್ತಿದ್ದಾನೆಂದು ವಾದ ಮಾಡುತ್ತಿದ್ದಳು. ಆಗ ಕೆಲಸದವನು ತಾನು ಊರಿಗೆ ಹೋಗಿದ್ದೆ ಮತ್ತು ತನಗೂ ಹಾಗೂ ಸಂಗೀತಾಳಿಗೆ ಯಾವುದೇ ರೀತಿಯ ಅಫೇರ್ ಇರಲಿಲ್ಲ ಎನ್ನುವುದನ್ನು ಸಾಬೀತುಪಡಿಸಿದ್ದ. ಆಗ ನಿಮ್ಮ ಅಣ್ಣ ತಲೆಯನ್ನು ಹಿಡಿದುಕೊಂಡು ಕುಳಿತುಕೊಂಡ ಮತ್ತು ಜೋರಾಗಿ ಅಳಲು ಪ್ರಾರಂಭಿಸಿದ ಮತ್ತು ಹೇಳಿದ, ಈ ಮೋಸಗಾರ್ತಿ ಹೆಂಗಸಿನ ಕಾರಣದಿಂದಾಗಿ ಇವತ್ತು ನಾನು ನನ್ನ ತಂಗಿಯನ್ನು ಮನೆಯಿಂದ ಹೊರಹಾಕಿದ್ದೆ. ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಕೆನ್ನೆಗೊಂದು ಜೋರಾಗಿ ಹೊಡೆದು ಕೇಳಿದ, ನೀನ್ಯಾಕೆ ಈ ರೀತಿ ಮಾಡಿದೆ? ಆಗ ನಿಮ್ಮ ಅತ್ತಿಗೆ ಎಲ್ಲ ಸತ್ಯವನ್ನು ಹೇಳಿದಳು. ಮೊದಲಿನಿಂದಲೇ ನಿನ್ನನ್ನು ನೋಡಿದರೆ ಅವಳಿಗೆ ಜಲಸಿತ್ತು. ನಿಮ್ಮ ಅಣ್ಣ ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದ ಮತ್ತು ನಿನ್ನ ಸಂಬಂಧ ಶ್ರೀಮಂತರ ಜೊತೆ ನಡೆಸಿದ್ದ. ಇದರಿಂದಾಗಿ ಅವಳಿಗೆ ಇನ್ನೂ ಹೆಚ್ಚು ಜಲಸಾಗಿತ್ತು. ಅವಳು ಯೋಚಿಸಿದಳು, ನಾನು ಈ ಮನೆಗೆ ಬಂದ ಮೇಲೆ ನನಗೆ ಐಷಾರಾಮಿ ಜೀವನ ಸಿಗಲಿಲ್ಲ. ಹಾಗಾಗಿ ನೀನು ಸಹ ಐಷಾರಾಮಿ ಜೀವನ ನಡೆಸಬಾರದೆಂದು ಅವಳು ಈ ಮದುವೆಯನ್ನು ನಿಲ್ಲಿಸಲು ಇಷ್ಟಪಡುತ್ತಿದ್ದಳು. ಅದಕ್ಕಾಗಿ ನಿನಗೂ ಮತ್ತು ಮನೋಜ್ಗೂ ಸಂಬಂಧ ಕಲ್ಪಿಸಿ ನಿನ್ನ ಹೆಸರನ್ನು ಕೆಡಿಸಿದ್ದಳು. ಇದೆಲ್ಲವನ್ನು ಗಲ್ಲಿಯ ಎಲ್ಲ ಜನರು ಕೇಳುತ್ತಿದ್ದರು. ನಂತರ ಗಲ್ಲಿಯ ಎಲ್ಲ ಜನರು ಸಹ ನಿನ್ನ ಅತ್ತಿಗೆಗೆ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿದ್ದರು. ಅಂದಿನಿಂದ ನಿಮ್ಮ ಅಣ್ಣ ನಿನ್ನನ್ನು ಹುಡುಕುತ್ತಿದ್ದಾನೆ. ಅವನಿಗೆ ತನ್ನ ತಪ್ಪಿನಿಂದಾಗಿ ಬಹಳ ಪಶ್ಚಾತ್ತಾಪವಾಗಿದೆ. ಅಷ್ಟೇ ಅಲ್ಲ, ನಾನು ಕೂಡ ನಿನ್ನನ್ನು ಎಲ್ಲ ಕಡೆ ಹುಡುಕುತ್ತಿದ್ದೆ. ಯಾಕೆಂದರೆ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ. ಆದರೆ ಇವತ್ತು ನೀನು ನನಗೆ ಸಿಕ್ಕಿದ್ದೀಯಾ. ಪ್ಲೀಸ್ ನನ್ನ ಜೊತೆ ಬಾ, ನಿಮ್ಮ ಮನೆಗೆ ಹೋಗೋಣ. ನಿನ್ನ ಅಣ್ಣನನ್ನು ಕ್ಷಮಿಸು. ಇವತ್ತು ನನ್ನ ಎದುರಿಗೆ ತೇಜಸ್ ನಿಂತಿದ್ದ. ಅಷ್ಟೇ ಅಲ್ಲ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಪ್ರಪೋಸ್ ಮಾಡುತ್ತಿದ್ದ. 1 ತಿಂಗಳು ಈ NGOದಲ್ಲಿ ಉಳಿದು ಯಾವ ರೀತಿ ದಿನಗಳನ್ನು ಕಳೆದೆ ಎಂದು ಅದು ನನಗೆ ಮಾತ್ರ ಗೊತ್ತಿತ್ತು. ಆದರೆ ಇಲ್ಲಿ ನನಗೆ ಯಾವುದೇ ರೀತಿಯ ಕೇಡಾಗಿರಲಿಲ್ಲ. ತೇಜಸ್ ನನ್ನನ್ನು ನನ್ನ ಮನೆಗೆ ಕರೆದುಕೊಂಡು ಬಂದಿದ್ದ. ನಾನು ಮನೆಗೆ ಬಂದಿದ್ದೇನೆ ಎಂದು ಅಣ್ಣನಿಗೆ ಗೊತ್ತಾದಾಗ ಅವನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅವನು ಅಳುತ್ತಾ ಅಳುತ್ತಾ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಿದ್ದ. ಅಷ್ಟೇ ಅಲ್ಲ, ಅವನು ನನ್ನ ಹತ್ತಿರ ಕ್ಷಮೆ ಕೇಳುತ್ತಿದ್ದ. ಅತ್ತಿಗೆಯೂ ಸಹ ನನ್ನ ಹತ್ತಿರ ಕ್ಷಮೆ ಕೇಳುತ್ತಿದ್ದಳು. ನಾನು ಅವರಿಬ್ಬರನ್ನು ಕ್ಷಮಿಸಿದ್ದೆ. ಅಣ್ಣನಿಗೆ ತನ್ನ ತಪ್ಪಿನ ಬಗ್ಗೆ ಪಶ್ಚಾತ್ತಾಪವಾಗುತ್ತಿತ್ತು. ಅದೇ ರೀತಿ ಅತ್ತಿಗೆಯೂ ಸಹ ಪಶ್ಚಾತ್ತಾಪ ಪಟ್ಟುಕೊಳ್ಳುತ್ತಿದ್ದಳು. ಯಾಕೆಂದರೆ ಅಣ್ಣ ಅವಳಿಗೆ ಹೊಡೆದಿದ್ದ ಮತ್ತು ಗದರಿಸಿದ್ದ. ಅಕಸ್ಮಾತ್ ನನ್ನ ತಂಗಿ ಸಿಗದಿದ್ದರೆ ನಾನು ನಿನಗೆ ಡೈವರ್ಸ್ ಕೊಡುತ್ತೇನೆ ಎಂದು ಹೇಳಿದ್ದ. ಈ ವಿಷಯದಿಂದಾಗಿ ಅತ್ತಿಗೆ ಹೆದರಿಕೊಂಡಿದ್ದಳು. ಅಣ್ಣ ನನಗೆ ಬಹಳ ಮಹತ್ವ ನೀಡುತ್ತಾನೆಂದು ಅವಳಿಗೆ ಗೊತ್ತಿತ್ತು. ಅದಕ್ಕಾಗಿ ಅವಳು ಅಣ್ಣ ತಂಗಿಯ ನಡುವೆ ಮನಸ್ತಾಪ ಆಗುವ ಹಾಗೆ ಮಾಡಿದ್ದಳು. ಅತ್ತಿಗೆ ತನ್ನ ತಪ್ಪಿಗೆ ಕ್ಷಮೆ ಕೇಳಿದಳು. ತೇಜಸ್ನು ಸಹ ನನ್ನ ಮತ್ತು ಅವನ ಪ್ರೀತಿಯ ಬಗ್ಗೆ ಅಣ್ಣ ಅತ್ತಿಗೆಗೆ ಹೇಳಿದ್ದ. ತೇಜಸ್ ಹೇಳಿದ್ದ, ನಾನು ನಿನ್ನ ತಂಗಿಯನ್ನು ಪ್ರೀತಿಸುತ್ತಿದ್ದೇನೆ ಎಂದು. ನಾನು ಮನೆಗೆ ವಾಪಸ್ ಬಂದಿರುವುದು ಅಣ್ಣನಿಗೆ ಎಲ್ಲಕ್ಕಿಂತ ಸಂತೋಷದ ವಿಷಯವಾಗಿತ್ತು. ಅದಕ್ಕಾಗಿ ಅವನಿಗೆ ತೇಜಸ್ನ ಪ್ರೀತಿಯ ಬಗ್ಗೆ ಯಾವುದೇ ಕಂಪ್ಲೇಂಟ್ ಇರಲಿಲ್ಲ. ಕೆಲವು ದಿನಗಳ ನಂತರ ತೇಜಸ್ ತನ್ನ ತಾಯಿಯೊಂದಿಗೆ ನನ್ನ ಸಂಬಂಧ ಕೇಳಲು ನನ್ನ ಮನೆಗೆ ಬಂದನು. ಅಣ್ಣ ನನ್ನ ಮದುವೆಯನ್ನು ಅವನೊಂದಿಗೆ ಫಿಕ್ಸ್ ಮಾಡಿದ್ದ. ಅಣ್ಣ ಅತ್ತಿಗೆಯೂ ಸಹ ಮನೋಜ್ ಅಣ್ಣನ ಹತ್ತಿರ ಕ್ಷಮೆಯನ್ನು ಕೇಳಿದರು. ಕೆಲವು ದಿನಗಳ ನಂತರ ನನ್ನ ಮದುವೆ ತೇಜಸ್ನೊಂದಿಗೆ ಆಗಿ ಹೋಯಿತು. ಅತ್ತಿಗೆ ನನಗೆ ಏನು ಹೇಳಲು ಬಯಸುತ್ತಿದ್ದಳೋ ಅದು ಅವಳಿಂದ ಆಗಲೇ ಇಲ್ಲ. ನಾನು ಅವಳ ಮೇಲೆ ಇಟ್ಟಿರೋ ನಂಬಿಕೆಯಿಂದ ಲಾಭ ಪಡೆದುಕೊಂಡಳು. ಅವಳು ನನ್ನಿಂದ ವಿಷಯವನ್ನು ತಿಳಿದುಕೊಂಡು ಅಣ್ಣನಿಗೆ ನನ್ನ ವಿರುದ್ಧ ಎತ್ತಿ ಕಟ್ಟಿದ್ದಳು. ಆದರೆ ಸತ್ಯ ಮುಚ್ಚಿಡಲು ಆಗಲೇ ಇಲ್ಲ. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.